ಜಗತ್ತಿನ ಶ್ರೇಷ್ಠ ಇನ್ವೆಸ್ಟರ್ ವಾರನ್ ಬಫೆಟ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಫೋಕಸ್ ಆನ್ ರಿಟರ್ನ್ ಆನ್ ಇಕ್ವಿಟಿ ನಾಟ್ ಅರ್ನಿಂಗ್ಸ್ ಪರ್ ಶೇರ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಯಾವ್ದಾದ್ರು ಒಂದು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ನೀವು ರಿಟರ್ನ್ ಆನ್ ಇಕ್ವಿಟಿನ ಕಂಪ್ಲೀಟ್ ಆಗಿ ಫೋಕಸ್ ಮಾಡಲೇಬೇಕು. ನೀವು ಅರ್ನಿಂಗ್ ಪರ್ ಶೇರ್ ಬಗ್ಗೆ ಫೋಕಸ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಇವ್ರು ಯಾಕೆ ಈ ತರ ಹೇಳ್ತಾರೆ ಅಂತಂದ್ರೆ, ನೀವು ಕೇಳಿರ್ಬೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಹೇಳ್ತಾರೆ ಯಾವ್ದಾದ್ರು ಕಂಪನಿನಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಆ ಕಂಪನಿಯ ಮಿನಿಮಮ್ ROE 15% ಇದ್ದೇ ಇರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಈ ROE ಅಂದ್ರೆ ರಿಟರ್ನ್ ಆನ್ ಇಕ್ವಿಟಿ ಅಂದ್ರೆ ಏನು, ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಇದನ್ನ ಪ್ರಾಕ್ಟಿಕಲಿ ಯಾವ ರೀತಿ ನೋಡೋದು, ನಾವು ಇದನ್ನ ಅನಾಲಿಸಿಸ್ ಮಾಡಿದ್ವಿ. ಯಾವುದೋ ಒಂದು ಕಂಪನಿಯ ROE 15% ಇದೆ ಅಥವಾ 10% ಇದೆ ಅಥವಾ 20% ಇದೆ ಅಂತಂದ್ರೆ ಅದನ್ನ ಪ್ರಾಕ್ಟಿಕಲಿ ಯಾವ ರೀತಿ ಅನಾಲಿಸಿಸ್ ಮಾಡಿ ನಾವು ಯಾವ್ದಾದ್ರು ಒಂದು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಈ ROE ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಒಂದು ಡೂಪಂಟ್ ಮೆಥಡ್ ಅಂತಾನು ಕೂಡ ಇದೆ. ಅದನ್ನ ನಿಮಗೆ ಯೂಟ್ಯೂಬ್ ಅಲ್ಲಿ ಯಾರು ಕೂಡ ಹೇಳ್ಕೊಟ್ಟಿಲ್ಲ. ನಾನು ಈ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ ಕೂಡ ಇದೆ. ನೀವೇನಾದ್ರೂ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಯಾವ ಕಂಪನಿಯ ROE ಚೆನ್ನಾಗಿದೆ, ಯಾವ ಕಂಪನಿಯ ROE ಚೆನ್ನಾಗಿಲ್ಲ, ನೀವು ಯಾವ್ದಾದ್ರು ಒಂದು ಕಂಪನಿಯ ROE ನ ಸ್ಕ್ರೀನರ್ ಅಲ್ಲಿ ನೋಡಿದ ತಕ್ಷಣನೇ ಅದು ಚೆನ್ನಾಗಿದೆಯಾ ಕಂಪನಿ ಅಥವಾ ಏನಾದ್ರೂ ಆ ಕಂಪನಿನಲ್ಲಿ ಗಿಮಿಕ್ ನೀಡ್ತಿದ್ಯಾ ಅಂತ ನಿಮಗೆ ಸಿಂಪಲ್ ಆಗಿ ಈ ವಿಡಿಯೋ ಮುಗಿಯೋ ತಕ್ಷಣ ಗೊತ್ತಾಗ್ಬಿಡುತ್ತೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ROE ಕಂಪ್ಲೀಟ್ಲಿ ಜಾತಕನೇ ನಾನು ನಿಮಗೆ ಈ ವಿಡಿಯೋದಲ್ಲಿ ಬಿಚ್ಚಿಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ಯಾವಾಗಲೂ ಹೇಳೋ ಥರ ಸ್ಟಾಕ್ ಸ್ಕೂಲ್ದು ಇದೇನು ಕೋರ್ಸ್ ರಿಲೇಟೆಡ್ ವಿಡಿಯೋಸ್ ಇದಾವಲ್ವಾ, ಇದನ್ನ ನೋಡೋಕ್ಕಿಂತ ಮೊದಲು ನೀವು ಒಂದು ಪೆನ್ನು ಮತ್ತು ಬುಕ್ಕನ್ನು ಇಟ್ಕೊಂಡು ಕೂತ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಏನಾದರೂ ಫಾರ್ಮುಲಾ ಹೇಳೋದಾಗಿರ್ಬೋದು ಅಥವಾ ಏನಾದರೂ ಕ್ಯಾಲ್ಕುಲೇಷನ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡೋವಾಗ ನೀವು ಕೂಡ ಖುದ್ದಾಗಿ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದರೆ, ಈಗ ನಾನು ROE ಬಗ್ಗೆ ಏನಾದರೂ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡೋವಾಗ ಅಥವಾ ಫಾರ್ಮುಲಾ ಹೇಳಿದ್ದನ್ನು ನೀವೇನಾದರೂ ಬರ್ಕೊಂಡ್ರೆ ನಿಮ್ಮ ತಲೆಯಲ್ಲಿ ಅದು ಅಚ್ಚೆ ಹಾಕ್ದಂಗೆ ಆಗುತ್ತೆ. ಒಂದ್ಸರಿ ನಿಮ್ಗೆ ಏನಾದರೂ ಅಚ್ಚೆ ಹಾಕ್ದಂಗೆ ಹಾಕ್ಬಿಟ್ರೆ ನಿಮಗೆ ಲೈಫ್ ಲಾಂಗ್ ಈ ಕಾನ್ಸೆಪ್ಟು ನೆನಪಿರುತ್ತೆ. ನೀವು ಮತ್ತೆ ಯಾರಾದರೂ ROE ಬಗ್ಗೆ ಮಾತಾಡುವಾಗ ಕಾನ್ಫಿಡೆಂಟ್ ಆಗಿ ನೀವು ಅದ್ರ ಬಗ್ಗೆ ಮಾತಾಡ್ಬೋದು, ನೀವು ಅನಾಲಿಸಿಸ್ ಕೂಡ ಮಾಡ್ಬೋದು. ಜೊತೆಗೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ. ಅಂದರೆ ಇಂಡೆಕ್ಸ್ ಬಗ್ಗೆ ನಾನು ವಿಡಿಯೋಸ್ನ ಮಾಡಿದ್ದೀನಿ. ಅಂದರೆ ಲೈಕ್ ಇಂಡೆಕ್ಸ್ ಅಂದ್ರೆ ಏನು, ಅದರಲ್ಲಿ ಬೇರೆ ಬೇರೆ ರೀತಿ ಇಂಡೆಕ್ಸಸ್ ಯಾವ ಥರ ಬರ್ತವೆ ಅನ್ನೋದು ಎಲ್ಲನೂ ಕೂಡ ಇಂಡೆಕ್ಸಸ್ ಬಗ್ಗೆನೂ ಕೂಡ ನಾನು ಮಾಡಿದ್ದೀನಿ. ಆ ವಿಡಿಯೋ ನೀವೇನಾದರೂ ನೋಡಿ ಹೋಮ್ವರ್ಕ್ನ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಒಳ್ಳೆಯದು. ಈ ವಿಡಿಯೋದಲ್ಲೂ ಕೂಡ ನಿಮಗೆ ROE ಬಗ್ಗೆ ಹೋಮ್ವರ್ಕ್ ಇರುತ್ತೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾವು ಲೆಟ್ಸ್ ಗೆಟ್ ಬ್ಯಾಕ್ ಇನ್ ಟು ದಿ ROE ಟಾಪಿಕ್. ಸಿಂಪಲ್ ಆಗಿ ROE ಅಂದ್ರೆ ರಿಟರ್ನ್ ಆನ್ ಇಕ್ವಿಟಿ ಅಂತ. ಇಲ್ಲಿ ಇಕ್ವಿಟಿ ಅಂದ್ರೆ ಏನಂತಂದ್ರೆ ಓನರ್ಸ್ ದುಡ್ಡು. ಅಂದ್ರೆ ಕಂಪ್ನಿ ಸ್ಟಾರ್ಟ್ ಮಾಡೋವಾಗ ಏನು ಈ ಓನರ್ಸು ತಮ್ಮ ದುಡ್ಡನ್ನು ಹಾಕಿರ್ತಾರಲ್ವಾ, ಇದನ್ನೇ ಇಕ್ವಿಟಿ ಅಂತೇಳಿ ಕರೀತಾರೆ. ಈಗ ರಿಟರ್ನ್ ಆನ್ ಇಕ್ವಿಟಿ ಅಂದ್ರೆ ಏನಂತಂದ್ರೆ, ರಿಟರ್ನ್ ಅಂದ್ರೆ ಏನು ಹೇಳಿ, ನಮಗೆ ಎಷ್ಟು ಪರ್ಸೆಂಟು ಅದರ ಬದಲಾಗಿ ಇನ್ವೆಸ್ಟ್ ಮಾಡಿರೋ ಬದಲಾಗಿ ನಮಗೆ ದುಡ್ಡು ವಾಪಸ್ ಬರ್ತಿದೆ ಅನ್ನೋದೇ ರಿಟರ್ನ್. ಈಗ ರಿಟರ್ನ್ ಆನ್ ಇಕ್ವಿಟಿ ಅಂತಂದ್ರೆ ನಮಗೆ ಓನರ್ಸ್ ಏನು ದುಡ್ಡು ಇನ್ವೆಸ್ಟ್ ಮಾಡಿರ್ತಾರಲ್ವಾ ಕಂಪನಿನಲ್ಲಿ, ಅದಕ್ಕೆ ಎಷ್ಟು ಪರ್ಸೆಂಟ್ ಜಾಸ್ತಿ ರಿಟರ್ನ್ ಬರುತ್ತೆ ಅಂತ ಏನು ಕೇಳ್ತೀವಲ್ವಾ, ಕಂಪನಿಗಳಲ್ಲಿ ನೋಡ್ತೀವಲ್ವಾ, ಇದನ್ನೇ ರಿಟರ್ನ್ ಆನ್ ಇಕ್ವಿಟಿ ಅಂದ್ರೆ ROE ಅಂತ ಕರಿತೀವಿ. ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ, ಸಿಂಪಲ್ ಆಗಿ ROE ಈಸ್ ಈಕ್ವಲ್ಸ್ ಟು ನೆಟ್ ಪ್ರಾಫಿಟ್ ಆಫ್ ದಿ ಕಂಪನಿ ಡಿವೈಡೆಡ್ ಬೈ ಟೋಟಲ್ ಶೇರ್ ಹೋಲ್ಡರ್ ಇಕ್ವಿಟಿ. ಇದನ್ನ ಮಾಡಿದ್ರೆ ನಮಗೆ ROE ಬರುತ್ತೆ. ನಿಮಗೆ ಸಿಂಪಲ್ ಆಗಿ ಇದನ್ನ ನೋಟ್ ಮಾಡಿ ಇಟ್ಕೊಂಡಿರಿ. ಬಟ್ ನಿಮಗೊಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ROE ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಎಕ್ಸಾಂಪಲ್ಗೆ ಈಗ ನಂದೊಂದು ಕಂಪನಿ ಇದೆ ಅಂತ ಇಟ್ಕೊಳ್ಳಿ, ಸ್ಟಾಕ್ ಸ್ಕೂಲ್ ಲಿಮಿಟೆಡ್. ಈ ಸ್ಟಾಕ್ ಸ್ಕೂಲ್ ಲಿಮಿಟೆಡ್ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ಕಾಫಿ ಸೆಲ್ ಮಾಡುತ್ತೆ. ಓಕೆನಾ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಾನು ಮತ್ತೆ ನನ್ನ ಫ್ರೆಂಡು 10 ಕೋಟಿನೇ ಇನ್ವೆಸ್ಟ್ ಕೂಡ ಮಾಡಿದೀವಿ. ಯಾಕಂದ್ರೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನಾವು ಬೇರೆ ಬೇರೆ ರಾ ಮೆಟೀರಿಯಲ್ ತರಬೇಕು, ಎಂಪ್ಲಾಯ್ನ ಹೈರ್ ಮಾಡಬೇಕು, ಮತ್ತೆ ಶಾಪ್ನೆಲ್ಲ ಹೋಗಿ ಹುಡುಕಿ ಅವರಿಗೆ ರೆಂಟ್ ಎಲ್ಲ ಕೊಡ್ಬೇಕಲ್ವಾ. ಈ ಬಿಸ್ನೆಸ್ ನಡೆಸೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಾನು ನನ್ನ ಫ್ರೆಂಡು 10 ಕೋಟಿ ಇನ್ವೆಸ್ಟ್ ಮಾಡಿದೀವಿ. ಕಾಫಿ ಸೆಲ್ ಮಾಡಿ ಲಾಸ್ಟ್ ಇಯರ್ ಅಂದ್ರೆ 2026ರಲ್ಲಿ ನನ್ನ ಕಂಪನಿ ಬರೋಬ್ಬರಿ 10 ಕೋಟಿ ರೆವಿನ್ಯೂ ಮಾಡಿದೆ ಅಂತ ಇಟ್ಕೊಳ್ಳಿ. ರೆವಿನ್ಯೂ ಅಂದ್ರೆ ಏನಂತಂದ್ರೆ ವ್ಯಾಪಾರ. ಓಕೆನಾ, ಇದು ಪ್ರಾಫಿಟ್ ಅಲ್ಲ, ರೆವಿನ್ಯೂ. ಎಕ್ಸಾಂಪಲ್ಗೆ ಈಗ ನೀವೇನಾದ್ರೂ 10 ರೂಪಾಯಿ ಕಾಫಿನ 100 ಜನಕ್ಕೆ ಸೆಲ್ ಮಾಡಿದ್ದೀರಾ ಅಂತಂದ್ರೆ 1000 ರೂಪಾಯಿ ರೆವಿನ್ಯೂ ಆಯ್ತಲ್ವಾ. ಇದನ್ನ ರೆವಿನ್ಯೂ ಅಂದ್ರೆ ಇದು ಏನಂತಂದ್ರೆ ಜಸ್ಟ್ ವ್ಯಾಪಾರ ಆಗಿರೋದು. ಇದು 100% ನನಗೆ ಬಂದಿರೋ ಪ್ರಾಫಿಟ್ ಅಲ್ಲ. ಈಗ 1000 ರೂಪಾಯಿ ನಾನು ಏನಾದ್ರು ರೆವಿನ್ಯೂ ಮಾಡಿದೀನಿ ಅಂತಂದ್ರೆ ಅದರಲ್ಲಿ ನಾನು ಕಾಫಿ ತಂದಿರೋ ಖರ್ಚು ಕೊಡ್ಬೇಕಂದ್ರೆ, ಲೈಕ್ ಕಾಫಿ ತಗೊಂಡ್ ಬಂದಿರ್ತೀನಲ್ವಾ, ಕಾಫಿ ಪಾಕೆಟ್ ಆಗಿರ್ಬೋದು, ಏನೋ ಒಂದು ತಗೊಂಡ್ ಬಂದಿರ್ತೀನಲ್ವಾ, ಅದನ್ನ ಖರ್ಚಿರುತ್ತೆ. ಅದ್ ಬಿಟ್ರೆ ಮಿಲ್ಕ್ ತಗೊಂಡ್ ಬಂದಿರ್ತೀನಿ, ಹಾಲು ತಗೊಂಡ್ ಬಂದಿರ್ತೀನಿ, ಅದು ಖರ್ಚಿರುತ್ತೆ. ಗ್ಯಾಸ್ ಖರ್ಚಿರುತ್ತೆ. ಅದೇ ರೀತಿನೇ ಲೈಕ್ ನಾನು ಟೀ ಕಪ್ ತಗೊಂಡ್ ಬಂದಿರ್ತೀನಲ್ಲ, ಅದ್ರ ಖರ್ಚಿರುತ್ತೆ. ಇದನ್ನೆಲ್ಲ ತಗೊಂಡ್ಬಿಟ್ಟು ಮತ್ತೆ ನಾನೇನಾದ್ರು ಸಾಲ ತಗೊಂಡ್ಬಂದಿದ್ರೆ ಸಾಲಕ್ಕೆ ಬಡ್ಡಿ ಕೂಡ ಕಟ್ಟಬೇಕಿರುತ್ತೆ, ಅದನ್ನ ತೆಗಿಬೇಕಿರುತ್ತೆ. ಮತ್ತೆ ಗೌರ್ಮೆಂಟ್ಗೆ
ಟ್ಯಾಕ್ಸ್ ಕಟ್ಟಬೇಕಿರುತ್ತೆ. ಇದನ್ನೆಲ್ಲ ತೆಗೆದ್ಮೇಲೆ ಬರುತ್ತಲ್ವಾ, ಅದನ್ನ ಪ್ರಾಫಿಟ್ ಅಂತ ಹೇಳಿ ಕರೀತಾರೆ. ಇದನ್ನೆಲ್ಲನೂ ಕೂಡ P&L ಸ್ಟೇಟ್ಮೆಂಟ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ನಾನು ನಿಮಗೆ ಹೇಳ್ತಿದ್ದೀನಿ ರೆವಿನ್ಯೂಗೂ ಮತ್ತೆ ಪ್ರಾಫಿಟ್ಗೂ ಏನ್ ಡಿಫರೆನ್ಸ್ ಅಂತ. ನಮಗೀಗ ROA ಏನ್ ಫಾರ್ಮುಲಾ ಹೇಳಿದೀನಲ್ವಾ ನಾನು, ROA ಫಾರ್ಮುಲಾ ಏನು ಹೇಳಿ, ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಇಕ್ವಿಟಿ. ಇಲ್ಲಿ ಮೇಲ್ಗಡೆ ನೆಟ್ ಪ್ರಾಫಿಟ್ ಇದೆಯಲ್ವಾ, ಇದು ಏನಂತಂದ್ರೆ ಕಂಪನಿಯ ರೆವಿನ್ಯೂ ಅಲ್ಲ, ನೆಟ್ ಪ್ರಾಫಿಟ್ ಅಂದ್ರೆ ಎಲ್ಲಾನು ತೆಗೆದ್ಮೇಲೆ ಏನೋ ಕಂಪನಿಗೆ ಉಳಿಯುತ್ತಲ್ವಾ ಅದನ್ನೇ ನೆಟ್ ಪ್ರಾಫಿಟ್ ಅಂತ ಹೇಳಿ ಕರೀತಾರೆ. ಈಗ ನನ್ನ ಸ್ಟಾಕ್ ಸ್ಕೂಲ್ ಲಿಮಿಟೆಡ್ ಕಂಪನಿ ಏನಿದೆಯಲ್ವಾ, ಈ ಕಂಪನಿ ಏನ್ ಮಾಡುತ್ತೆ, ಕಾಫಿನ ಸೆಲ್ ಮಾಡುತ್ತೆ. 2026ರಲ್ಲಿ ಈ ಕಂಪನಿ ರೆವಿನ್ಯೂ 10 ಕೋಟಿ ಮಾಡಿದೆ ಅಂತ ಇಟ್ಕೊಳ್ಳಿ. ಈ 10 ಕೋಟಿ ರೆವಿನ್ಯೂ ಮಾಡಿದೆಯಲ್ವಾ, ಇದರಲ್ಲಿ ರಾ ಮೆಟೀರಿಯಲ್ಗೆ ಅಂದ್ರೆ ಲೈಕ್ ಹಾಲ್ ತರಕಾಗಿರ್ಬೋದು, ಕಾಫಿ ತರಕಾಗಿರ್ಬೋದು, ಟೀ ಕಪ್ ತರಕಾಗಿರ್ಬೋದು, ಅಥವಾ ಕಾಫಿ ಕಪ್ ತರಕಾಗಿರ್ಬೋದು, ಇದಕ್ಕೆಲ್ಲನೂ ಕೂಡ 2 ಕೋಟಿ ಖರ್ಚಾಗಿದೆ. ಅದೇ ರೀತಿನೇ ಈಗ ಶಾಪ್ನ ಮೇಂಟೆನೆನ್ಸ್ ಮಾಡ್ಬೇಕಲ್ವಾ, ಲೈಕ್ ಕರೆಂಟ್ ಬಿಲ್ ಕಟ್ಟಬೇಕು, ಮತ್ತೆ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಕೂಡ ಇರುತ್ತೆ, ಅಥವಾ ಎಂಪ್ಲಾಯ್ ಕಾಸ್ಟ್ ಕೊಡಬೇಕು, ಇದಕ್ಕೆಲ್ಲನೂ ಕೂಡ ನನಗೆ 2 ಕೋಟಿ ಕಾಸ್ಟ್ ಆಗಿದೆ. ಅದೇ ರೀತಿನೇ ನಾನು ಎಂಪ್ಲಾಯ್ಸ್ನ ಇಟ್ಕೊಂಡಿದ್ದೀನಿ. ಯಾಕಂತಂದ್ರೆ ನಂದು ಸ್ಟಾಕ್ ಸ್ಕೂಲ್ ಕಂಪನಿಯ ಕಾಫಿ ಕಂಪನಿಯ ಶಾಪ್ಸ್ಗಳು ಕರ್ನಾಟಕದಾದ್ಯಂತ 20 ಶಾಪ್ಸ್ ಇದಾವೆ. 20 ಶಾಪ್ ಇದಾವೆ ಅಂತಂದ್ರೆ ಎಲ್ಲ ಕಡೆ ಹೋಗ್ಬಿಟ್ಟು ನಾನೇ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಬೇರೆ ಬೇರೆ ಎಂಪ್ಲಾಯ್ ಕೂಡ ಇಟ್ಟಿದ್ದೀನಿ. ಈ ಎಂಪ್ಲಾಯ್ಗೆ ನಾನು ಪ್ರತಿ ವರ್ಷ 3 ಕೋಟಿ ಲೈಕ್ ಅವ್ರಿಗೆ ಸ್ಯಾಲ್ರಿ ಕೂಡ ಕೊಡ್ತಿದ್ದೀನಿ. ಮತ್ತೆ ನಾನು ಸ್ಯಾಲ್ರಿ ತಗೋಬೇಕಲ್ವಾ, ನಾನು ಕೆಲಸ ಮಾಡ್ತಿದ್ದೀನಿ ತಾನೆ, ನಂದು ಜೀವನ ನಡಿಬೇಕಲ್ವಾ, ಅದಕ್ಕೆ ನಾನು ಸ್ಯಾಲ್ರಿ ತಗೊಳ್ತಿದ್ದೀನಿ. ಅದಕ್ಕೆ ಈ ಎಂಪ್ಲಾಯ್ ಎಕ್ಸ್ಪೆನ್ಸಸ್ ಅಂತ 3 ಕೋಟಿ ಖರ್ಚಾಗ್ತಿದೆ. ಅದ್ರ ಜೊತೆಗೆ ಅದರ್ ಎಕ್ಸ್ಪೆನ್ಸಸ್ ಅಂತ ಬರ್ತಾವಲ್ವಾ, ಈ ಟ್ರಾವೆಲ್ ಎಕ್ಸ್ಪೆನ್ಸಸ್ ಆಗಿರಬಹುದು, ಅಥವಾ ಈಗ ಏನಾದ್ರು ಯಾರೋ ಕಸ್ಟಮರ್ ಬಂದ್ಬಿಟ್ಟು ಟೀ ಕುಡಿತಿರ್ತಾನೆ ಅಥವಾ ಕಾಫಿ ಕುಡಿತಿರ್ತಾನೆ, ಅವಾಗ ಕಪ್ ಒಡೆದೋಗ್ಬಿಡುತ್ತೆ, ಆ ಕಪ್ನ ರೀಎಂಬರ್ಸ್ ಮಾಡಬೇಕು. ಅದೇ ರೀತಿ ಬೇರೆ ಬೇರೆ ಮಿಸ್ಲೇನಿಯಸ್ ಖರ್ಚು ಇರ್ತಾವಲ್ವಾ, ಅದಕ್ಕೆ 1 ಕೋಟಿ ಖರ್ಚಾಗಿದೆ. ಈಗ ನನಗೆ 10 ಕೋಟಿನಲ್ಲಿ ಈ ಎಲ್ಲಾ ಖರ್ಚಸ್ನ ತೆಗೆದ್ರೆ 2 ಕೋಟಿ ಉಳಿಯುತ್ತೆ. ಇದನ್ನೇ ಮಾರ್ಜಿನ್ ಅಂತಾನು ಕರೀತಾರೆ, ಇದನ್ನ ಎಬಿಟಾ ಅಂತಾನು ಕರೀತಾರೆ. ಲೈಕ್ ನಾನು ಇದನ್ನ ನೆಕ್ಸ್ಟ್ P&L ಎಕ್ಸ್ಪ್ಲೇನ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಜಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಬಿಸ್ನೆಸ್ ಅಂದ್ರೆ 10 ಕೋಟಿ ರೆವೆನ್ಯೂ ಬಂದಿದೆ, ಅದರಲ್ಲಿ 8 ಕೋಟಿ ಖರ್ಚಾಗಿದೆ, ಈಗ 2 ಕೋಟಿ ಉಳಿದಿದೆ. ಈಗ 2 ಕೋಟಿ ಉಳಿದಿದೆಯಲ್ವಾ, ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಬೇರೆಯವ್ರ ಜೊತೆಗೆ ಸಾಲ ತೊಗೊಂಡು ಬಂದಿದ್ದೆ. ಓಕೆನಾ, ಸಾಲ ತೊಗೊಂಡು ಬಂದಿದ್ದಕ್ಕೆ ನಾನು 20 ಲಕ್ಷ ಅವ್ರಿಗೆ ಇಂಟ್ರೆಸ್ಟ್ ಕೂಡ ಕೊಡಬೇಕಿತ್ತು. ಈಗ 2 ಕೋಟಿ ಉಳಿದಿತ್ತಲ್ವಾ, ಅದರಲ್ಲಿ ನಾನು 20 ಲಕ್ಷ ಇಂಟ್ರೆಸ್ಟ್ ಕೂಡ ಕೊಟ್ಟಿದ್ದೀನಿ. ಈಗ ಎಷ್ಟು ಉಳಿತು ನನಗೆ, 1.8 CR ಉಳಿತು. ಈ 1.8 CR ಏನು ಉಳಿದಿದೆಯಲ್ವಾ, ಅಂದ್ರೆ 1.8 ಕೋಟಿ ಏನು ಉಳಿದಿದೆಯಲ್ವಾ, ಇದು 100% ನನಗೆ ಪ್ರಾಫಿಟ್ ಅಲ್ಲ. ಇದಕ್ಕೆ ಈಗ 1.8 CRಗೆ ನಾನು 30% ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೂಡ ಕಟ್ಟಬೇಕು. 30% ಗೌರ್ಮೆಂಟ್ಗೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕಾಗುತ್ತೆ ಅಂತಂದ್ರೆ, ನನಗೆ 1.8 CRಗೆ 30% ಹಿಡಿದ್ರೆ 54 ಲಕ್ಷ ಕಟ್ಟಬೇಕಾಗುತ್ತೆ. ಈ 1.8 CR ಅಲ್ಲಿ 54 ಲಕ್ಷನ ತೆಗೆದ್ರೆ ನನಗೆ 1.26 ಕ್ರೋರ್ಸ್ ದುಡ್ಡು ಉಳಿಯುತ್ತೆ. ಅಂದ್ರೆ ನನ್ನ ಕಂಪನಿ ಏನೋ 10 ಕೋಟಿ ರೆವಿನ್ಯೂ ಮಾಡಿತ್ತಲ್ವಾ, ಅದರಲ್ಲಿ ನನಗೆ ನೆಟ್ ಪ್ರಾಫಿಟ್ ಈಗ 1.26 ಲ್ಯಾಕ್ಸ್ ಉಳಿದಿದೆ. ಅಂದ್ರೆ 1 ಕೋಟಿ 26 ಲಕ್ಷ ಉಳಿದಿದೆ. ಸಿಂಪಲ್ ಆಗಿ ನಿಮಗೆ ನನ್ನ ಕಂಪನಿಯ ಇದು ಒಂದು ಬಿಸ್ನೆಸ್ ಓವರ್ವ್ಯೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನನ್ನ ಈ ಸ್ಟಾಕ್ ಸ್ಕೂಲ್ ಕಾಫಿ ಕಂಪನಿಯ ROI ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಸಿಂಪಲ್ ಆಗಿ ನನ್ನ ಕಂಪನಿ ಎಷ್ಟು ಪ್ರಾಫಿಟ್ ಮಾಡಿದೆ, 1.26 ಕ್ರೋರ್ ಪ್ರಾಫಿಟ್ ಮಾಡಿದ್ಯಾ. ಅದೇ ರೀತಿನೇ ನಾವು ಈ ಕಂಪನಿನಲ್ಲಿ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ವಿ, ನಾನು ನಿಮಗೆ ಅವಾಗಲೇ ಹೇಳಿದ್ನಲ್ವಾ, ನನ್ನ ಫ್ರೆಂಡು ಮತ್ತೆ ನಾನು ಸೇರ್ಬಿಟ್ಟು ಈ ಬಿಸ್ನೆಸ್ ಅಲ್ಲಿ 10 ಕೋಟಿ ಇನ್ವೆಸ್ಟ್ ಮಾಡಿದ್ದೀವಿ ಅಂತ. ಇದನ್ನೇ ಶೇರ್ ಹೋಲ್ಡರ್ ಇಕ್ವಿಟಿ ಅಂತಾನು ಕರೀತಾರೆ. ನಾನು ನಿಮಗೆ ಬ್ಯಾಲೆನ್ಸ್ ಶೀಟ್ ನ ಎಕ್ಸ್ಪ್ಲೇನ್ ಮಾಡುವಾಗ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ಏನು 10 ಕೋಟಿ ನಾವು ಇನ್ವೆಸ್ಟ್ ಮಾಡಿದೀವಲ್ವಾ, ಅಂದ್ರೆ ಲೈಕ್ ಈ ಬಿಸ್ನೆಸ್ ನ ನಡೆಸೋರು ಯಾರು ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ವಾ, ಅದನ್ನೇ ಶೇರ್ ಹೋಲ್ಡರ್ ಇಕ್ವಿಟಿ ಅಂತಾನು ಕರೀತಾರೆ. ಈಗ ನನ್ನ ಕಂಪನಿ ಟೋಟಲ್ ನೆಟ್ ಪ್ರಾಫಿಟ್ ಎಷ್ಟಿತ್ತು, 1.26 ಕ್ರೋರ್ ಇತ್ತಾ. ನಾನು ಮತ್ತೆ ನನ್ನ ಫ್ರೆಂಡು ಈ ಕಂಪನಿನಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, 10 ಕೋಟಿ ಇನ್ವೆಸ್ಟ್ ಮಾಡಿದ್ವಾ. ಇದನ್ನೇ ಶೇರ್ ಹೋಲ್ಡರ್ ಇಕ್ವಿಟಿ ಅಂತ ಕರಿತೀವಾ. ROI is equals to 1.26 ಕ್ರೋರ್ ಡಿವೈಡೆಡ್ ಬೈ 10 ಕ್ರೋರ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 12.6 ಬರುತ್ತೆ. ಈ 12.6 ಹೆಂಗ್ ಬಂತಂದ್ರೆ ಇದು ROI ಫಾರ್ಮುಲಾಗೆ ಇಂಟು 100 ಕೂಡ ಮಾಡಬೇಕು. ಓಕೆನಾ, ಅವಾಗ ನಿಮಗೆ 12.6 ಬರುತ್ತೆ. ಮತ್ತೆ ROI ಯಾವತ್ತಿದ್ದೂ ಕೂಡ ಪರ್ಸೆಂಟೇಜ್ ಅಲ್ಲಿ ಇರುತ್ತೆ. ಈ 12.6 ಏನ್ ಹೇಳುತ್ತೆ ಅಂತಂದ್ರೆ, ಈ ಕಂಪನಿ ಓನರ್ಸ್ ಏನು ದುಡ್ಡು ಇನ್ವೆಸ್ಟ್ ಮಾಡಿದ್ರಲ್ವಾ, 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರಲ್ವಾ, ಆ 100 ರೂಪಾಯಿ ಬದಲಾಗಿ ಈ ಕಾಫಿ ಬಿಸ್ನೆಸ್ 12 ರೂಪಾಯಿ 60 ಪೈಸೆನ ಶೇರ್ ಹೋಲ್ಡರ್ಗೆ ಜನರೇಟ್ ಮಾಡಿಕೊಡ್ತಿದೆ ಅಂತ ಹೇಳುತ್ತೆ. ಈಗ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿಯ ROI 15 ಇದೆ ಅಂತಂದ್ರೆ, ಆ ಕಂಪನಿಯ ಓನರ್ಸ್ ಏನು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರಲ್ವಾ, ಅದ್ರ ಬದಲಾಗಿ ಈ ಕಂಪನಿ ಪ್ರತಿ ವರ್ಷ 15 ರೂಪಾಯಿ ಅವ್ರಿಗೆ ದುಡ್ಡು ಕೊಡ್ತಿದೆ ಅಂತ ಅರ್ಥ. ಸಿಂಪಲ್ ಆಗಿ ಈಗ ನಿಮ್ ಕಣ್ ಮುಂದೆ 2 ಬಿಸ್ನೆಸ್ ಇದಾವೆ. ಒಂದು A ಅಂತ ಬಿಸ್ನೆಸ್ ಇದೆ, ಇನ್ನೊಂದು B ಅಂತ ಬಿಸ್ನೆಸ್ ಇದೆ. ಒಂದು ಕಂಪನಿಯ ROI 10% ಇದೆ, ಇನ್ನೊಂದು ಕಂಪನಿಯ ROI 20% ಇದೆ. ನೀವು ಯಾವ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಆಬ್ವಿಯಸ್ಲಿನೇ ಬಿ ಕಂಪ್ನಿನಲ್ಲೇ ಇನ್ವೆಸ್ಟ್ ಮಾಡ್ಬೇಕು. ಯಾಕಂತಂದ್ರೆ ಶೇರ್ ಹೋಲ್ಡರ್ ಅಂದ್ರೆ ಲೈಕ್ ಈ ಕಂಪನಿನ ಓನರ್ ಏನೋ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರಲ್ವಾ, ಅದ್ರ ಬದಲಾಗಿ ಆ ಕಂಪನಿ ಅಂದ್ರೆ ಬಿ ಕಂಪನಿ ಪ್ರತಿ ವರ್ಷ 20 ರೂಪಾಯಿ ಜನರೇಟ್ ಮಾಡಿಕೊಡ್ತಿದೆ. ಯಾಸ್ ಕಂಪೇರ್ ಟು ಎ ಕಂಪನಿ ಎಷ್ಟು ಜನರೇಟ್ ಮಾಡಿಕೊಡ್ತಿದೆ, 10 ರೂಪಾಯಿ ಮಾತ್ರ ಜನರೇಟ್ ಮಾಡಿಕೊಡ್ತಿದೆ. ಆಸ್ ಅ ಶೇರ್ ಹೋಲ್ಡರ್ ಅಂದ್ರೆ ಆಸ್ ಅ ಇನ್ವೆಸ್ಟರ್ ನಾವು ಯಾವ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀವಿ? ಆಬ್ವಿಯಸ್ಲಿ ಬಿ ಕಂಪನಿನಲ್ಲೇ ಇನ್ವೆಸ್ಟ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀವಿ. ಯಾಕಂದ್ರೆ ನಾವು ಕೂಡ ಶೇರ್ ಹೋಲ್ಡರ್, ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಬಿ ಕಂಪನಿ ಜಾಸ್ತಿ ದುಡ್ಡು ಜನರೇಟ್ ಮಾಡಿಕೊಡ್ತಿದೆ.
ಆ್ಯಸ್ ಕಂಪೇರ್ ಟು ಎ ಕಂಪನಿ. ಐ ಹೋಪ್ ನಿಮಗೆ ಸಿಂಪಲ್ ಆಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ROE ಅಂದರೆ ಏನು, ROEನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಈಗ ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸ್ತೀನಿ. ಯಾವುದಾದ್ರೂ ಒಂದು ಕಂಪನಿ ROEನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಯಾವ ರೀತಿ ಅನಾಲಿಸಿಸ್ ಮಾಡೋದು ಅನ್ನೋದನ್ನು ನೀವೇನು ಮಾಡಿ ಅಂತಂದರೆ ಗೂಗಲಿಗೆ ಬಂದುಬಿಟ್ಟು ಸ್ಕ್ರೀನರ್ ಅಂತ ಒಂದು ವೆಬ್ಸೈಟ್ ಇದೆ, ಓಕೆನಾ. ಸ್ಕ್ರೀನರ್ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಕಂಪನಿನ ನೀವು ಏನಾದರೂ ಅನಾಲಿಸಿಸ್ ಮಾಡಬೇಕಂತಂದರೆ ಈ ಸ್ಕ್ರೀನರ್ ವೆಬ್ಸೈಟ್ನ ಯೂಸ್ ಮಾಡಲೇಬೇಕು. ನಾನು ಕೂಡ ಪರ್ಸ್ನಲಿ ಇದನ್ನು ಡೈಲಿ ಬೇಸಿಸಲ್ಲಿ ಒಂದು 3-4 ಅವರಂತೂ ಯೂಸ್ ಮಾಡೇ ಮಾಡ್ತೀನಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಕಂಪನಿಗಳ ಬಗ್ಗೆ ಮತ್ತು PPT, ಕಾಲ್ ಇವನ್ನೆಲ್ಲ ಓದಬೇಕಿರುತ್ತಲ್ವಾ. ಸೊ ಸ್ಕ್ರೀನರ್ ಇಸ್ ಅ ಫ್ರೀ ವೆಬ್ಸೈಟ್. ಮತ್ತು ನಿಮಗೆ ಯಾರಾದರೂ ಸ್ಟಾಕ್ ರಿಸರ್ಚ್ ಮಾಡ್ತೀರಾ ಅಂತಂದರೆ ಇದು ಒನ್ ಆಫ್ ದಿ ಬೆಸ್ಟ್ ವೆಬ್ಸೈಟ್, ಓಕೆನಾ. ಮತ್ತು ನಾನು ಇದ್ರ ಬಗ್ಗೆ ನಿಮಗೆ ಒಂದು ಟ್ಯುಟೋರಿಯಲ್ ಕೂಡ ಮಾಡ್ತೀನಿ, ಯಾವ ರೀತಿ ಸ್ಕ್ರೀನರ್ನ ಪ್ರಾಕ್ಟಿಕಲಿ ಯೂಸ್ ಮಾಡೋದು, ಅದರಲ್ಲಿ ಏನೇನು ನೀವು ಇಂಪಾರ್ಟೆಂಟ್ ನೋಡಬೇಕು, ಏನೇನು ಆಪ್ಷನ್ ಇದ್ದಾವೆ, ಇದೆಲ್ಲನೂ ಕೂಡ ಮುಂದೆ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ. ಬಟ್ ಈಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ಕ್ರೀನರ್ನ ಯೂಸ್ ಮಾಡ್ತಿದ್ದೀನಿ ಅಂತ. ಮತ್ತು ಇದಕ್ಕೆ ಲಾಗಿನ್ ಆಗಿ ನೀವು ಲಾಗಿನ್ ಆದರೆ ನಿಮಗೆ ಜಾಸ್ತಿ ಫೀಚರ್ಸ್ ಕೂಡ ಬರ್ತವೆ. ಸೊ ಸ್ಕ್ರೀನರ್ ಈ ಥರ ಕಾಣುತ್ತೆ. ಇಲ್ಲಿ ನಾನು ವರುಣ್ ಬೆವರೇಜಸ್ ಅಂತ ಒಂದು ಕಂಪ್ನಿ ಇದೆ, ಓಕೆನಾ. ಆ ವರುಣ್ ಬೆವರೇಜಸ್ನ ಓಪನ್ ಮಾಡ್ತೀನಿ. ಈ ವರುಣ್ ಬೆವರೇಜಸ್ ಕಂಪ್ನಿ ಏನು ಮಾಡುತ್ತೆ ಅಂತ ನೀವು ಇಲ್ಲಿ ಸಿಂಪಲ್ ಆಗಿ ನೋಡ್ಬೋದು. ಈ ವರುಣ್ ಬೆವರೇಜಸ್ ಕಂಪ್ನಿ ಏನೇನು ಮಾಡುತ್ತೆ ಅಂತಂದರೆ, ನೀವು ಪೆಪ್ಸಿ ಬರುತ್ತೆ, ಟ್ರೋಪಿಕಾನ್ ಅಂತ ಬರುತ್ತೆ, ಸ್ಲೈಸ್ ಬರುತ್ತೆ, 7up, ಸ್ಟಿಂಗು, ಕುರ್ಕುರೆ, ಅಕ್ವಾಫಿನ್ನು, ಲಿಪ್ಟಾನು ಇವೆಲ್ಲ ಇದಾವಲ್ವ, ಮೆರಿಂಡಾ ಆಗಿರ್ಬೋದು, ಈ ಥರ ಎಲ್ಲ ಇದು ಬೆವರೇಜಸ್ನ ಸೆಲ್ ಮಾಡುತ್ತೆ, ಓಕೆನಾ. ಈಗ ಈ ಕಂಪನಿಯ ROE ನೋಡೋದಾದರೆ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ROE ಅಂತ ಕಾಣಿಸ್ತಿದೆಯಲ್ವಾ. ಈ ಕಂಪನಿಯ ROE ಸ್ಕ್ರೀನರಲ್ಲಿ ಎಷ್ಟು ತೋರಿಸ್ತಿದೆ? 16.2 ತೋರಿಸ್ತಿದೆ. 16.2% ಅಂತಂದರೆ ಏನರ್ಥ ಅಂತಂದರೆ ಇನ್ವೆಸ್ಟರ್ಸ್ ಅಂದರೆ ಲೈಕ್ ಈ ಕಂಪನಿಯ ಓನರ್ಸ್ ಹಾಕಿರೋ ₹100 ದುಡ್ಡಿಗೆ ಈ ಕಂಪನಿ ₹16.20 ದುಡ್ಡನ್ನು ರಿಟರ್ನ್ ಆಗಿ ಜನರೇಟ್ ಮಾಡಿಕೊಡ್ತಿದೆ ಅಂತ, ಓಕೆನಾ. ಇಲ್ಲಿ 16.2 ತೋರಿಸ್ತಿದೆಯಾ? ಅದೇ ರೀತಿಯೇ ಸ್ಟಾಕ್ ಸ್ಕ್ಯಾನ್ ಅಂತ ಒಂದು ವೆಬ್ಸೈಟ್ ಕೂಡ ಇದೆ, ಓಕೆನಾ. ಅದರಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ವರುಣ್ ಬೆವರೇಜಸ್ ಅಂತ ಸರ್ಚ್ ಮಾಡಿ. ವರುಣ್ ಬೆವರೇಜಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೂ ಕೂಡ ನೀವು ROE ನೋಡ್ಬೋದು. ಈ ಕಂಪನಿಯ ROE ಎಷ್ಟಿದೆ? 15.64 ಅಂತ ತೋರಿಸ್ತಿದೆ. ಸ್ಕ್ರೀನರಲ್ಲಿ ಎಷ್ಟು ತೋರಿಸ್ತಿತ್ತು? 16.2 ಅಂತ ತೋರಿಸ್ತಿತ್ತು. ಅದೇ ರೀತಿಯೇ ಈ ಸ್ಟಾಕ್ ಸ್ಕ್ಯಾನ್ಸಲ್ಲಿ ಎಷ್ಟು ತೋರಿಸ್ತಿದೆ? 15.64 ಅಂತ ತೋರಿಸ್ತಿದೆ. ಅದೇ ರೀತಿಯೇ ತೆಜೂರಿ ಅಂತ ಒಂದು ವೆಬ್ಸೈಟ್ ಇದೆ. ಈ ತೆಜೂರಿನಲ್ಲೂ ಹೋಗ್ಬಿಟ್ಟು ನೀವು ಇಲ್ಲಿ ವರುಣ್ ಬೆವರೇಜಸ್, ಇಲ್ಲಿ ಸರ್ಚ್ ಬಾರ್ ಇದೆಯಲ್ವಾ, ಸರ್ಚ್ ಬಾರಲ್ಲಿ ವರುಣ್ ಬೆವರೇಜಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲೂ ಕೂಡ ಇದರಲ್ಲಿ ROE ಎಷ್ಟು ತೋರಿಸ್ತಿದೆ? ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ROE ಎಷ್ಟು ತೋರಿಸ್ತಿದೆ ಅಂತಂದರೆ 15.51 ಅಂತ ತೋರಿಸ್ತಿದೆ. ಅದೇ ರೀತಿಯೇ ಇನ್ನೊಂದು ಪಾಪ್ಯುಲರ್ ಆಗಿದೆ, ಲೈಕ್ ಮನಿ ಕಂಟ್ರೋಲ್ ಅಂತ ಒಂದು ವೆಬ್ಸೈಟ್ ಇದೆಯಲ್ವಾ, ಅಲ್ಲಿ ಹೋಗ್ಬಿಟ್ಟು ಕೂಡ ನೀವು ವರುಣ್ ಬೆವರೇಜಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇಲ್ಲಿ ಬಂದ ತಕ್ಷಣ ನೀವು ಇಲ್ಲಿ ಇಲ್ಲಿ ಆಪ್ಷನ್ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫೈನಾನ್ಷಿಯಲ್ಸ್ ಅಂತ ಕ್ಲಿಕ್ ಮಾಡಿ. ಫೈನಾನ್ಷಿಯಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ. ಈ ಥರ ಬಂದ ತಕ್ಷಣ ಇಲ್ಲಿ ROE ಅಂತ ಒಂದು ಆಪ್ಷನ್ ಕಾಣಿಸ್ತಿದ್ಯಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2025 ROE ಅಂತ ತೋರಿಸ್ತಿದೆ ನಿಮಗೆ. ಇಲ್ಲಿ ROE ಎಷ್ಟು ತೋರಿಸ್ತಿದೆ? 15.50 ಅಂತ ತೋರಿಸ್ತಿದೆ. ನಾನು ನಿಮಗೆ 4 ಡಿಫ್ರೆಂಟ್ ವೆಬ್ಸೈಟ್ನ ತೋರಿಸ್ತೆ. ಸ್ಕ್ರೀನರ್ ತೋರಿಸ್ತೆ, ಸ್ಟಾಕ್ ಸ್ಕ್ಯಾನ್ ತೋರಿಸ್ತೆ, ತಿಜೋರಿ ತೋರಿಸ್ತೆ, ಮನಿ ಕಂಟ್ರೋಲ್ ತೋರಿಸ್ತೆ. 4ರಲ್ಲೂ ನೋಡಿದ್ರು ಕೂಡ ನಿಮಗೆ ಬೇರೆ ಬೇರೆ ROE ತೋರಿಸ್ತಿದೆ. ಅಂದರೆ ಇದರ ಅರ್ಥ ಏನಂತಂದರೆ ನಮಗೆ ಎಕ್ಸಾಕ್ಟಾಗಿ ಇಲ್ಲಿ ಈ ಕಂಪನಿಯ ROE ಎಷ್ಟು ಅಂತ ನಮಗೆ ಗೊತ್ತೇ ಆಗ್ತಿಲ್ಲ. ಯಾರೋ ಒಬ್ಬರು ಲೈಕ್ ಸ್ಟಾಕ್ ಸ್ಕ್ಯಾನ್ಸ್ ನೋಡೋರು 15 ಪಾಯಿಂಟ್ ಸಮಥಿಂಗ್ ಅಂತ ಹೇಳ್ತಾರೆ, ಈ ಸ್ಕ್ರೀನರ್ನ ನೋಡೋರು 16.2 ಅಂತ ಹೇಳ್ತಾರೆ, ಮನಿ ಕಂಟ್ರೋಲ್ ನೋಡೋರು 15.50 ಅಂತ ಹೇಳ್ತಾರೆ. ನಮಗೆ ಎಕ್ಸಾಕ್ಟ್ಲಿ ನಾನು ಪ್ರಾಕ್ಟಿಕಲಿ ಹೆಂಗೆ ತಿಳ್ಕೊಳ್ಳೋದು ಈ ಕಂಪನಿಯ ROE ಎಷ್ಟು ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತಂದರೆ ಅದಕ್ಕೇ ನಾವೇನು ಮಾಡ್ಬೇಕಂತಂದರೆ ಪ್ರಾಕ್ಟಿಕಲಿ ನಾನೇ ಖುದ್ದು ಕ್ಯಾಲ್ಕುಲೇಟ್ ಮಾಡಬೇಕು. ಅವಾಗ ನನಗೆ ಗೊತ್ತಾಗುತ್ತೆ ಈ ಕಂಪನಿ ROE ಎಷ್ಟಿದೆ ಅಂತ. ಈಗ ನಾವೇನು ಮಾಡೋಣ ಅಂತಂದರೆ, ಈಗ ಇಲ್ಲಿ 16.2 ಬಂದಿದೆಯಲ್ವಾ, ಲೈಕ್ ಇಲ್ಲಿ ಸ್ಕ್ರೀನಲ್ಲಿ 16.2 ಬೇರೆ ಬೇರೆ ವೆಬ್ಸೈಟಲ್ಲಿ ಬೇರೆ ಬೇರೆ ತೋರಿಸ್ತಿದೆ. ಇದಕ್ಕೆ ಈ ನಂಬರ್ ಯಾವ ರೀತಿ ಬಂತು ಅಂತ ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸ್ತೀನಿ. ಹೆಂಗೆ ತೋರಿಸೋದು ಅಂತಂದರೆ, ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ROEನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ರಿಟರ್ನ್ ಆನ್ ಇಕ್ವಿಟಿ ಈಸ್ ಈಕ್ವಲ್ಸ್ ಟು, ನಾನು ಆವಾಗಲೇ ನಿಮಗೆ ಫಾರ್ಮುಲಾ ಹೇಳಿದ್ದೀನಿ, ನೆಟ್ ಪ್ರಾಫಿಟ್ ಆಫ್ ದಿ ಕಂಪನಿ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಇಕ್ವಿಟಿ. ಈಗ ನನಗೆ ಈ ಕಂಪನಿ ನೆಟ್ ಪ್ರಾಫಿಟ್ ಎಲ್ಲಿ ಗೊತ್ತಾಗುತ್ತೆ? ಈ ಕಂಪನಿ ನೆಟ್ ಪ್ರಾಫಿಟ್ ಎಲ್ಲಿ ಗೊತ್ತಾಗುತ್ತೆ ಅಂತಂದರೆ ನೀವು 2025 ತೊಗೋಬೋದು. ಇಲ್ಲಿ ಕಾಣ್ತಿದೆ ಅಂತ ಅನ್ಕೊಂಡಿದ್ದೀನಿ. P&L ಸ್ಟೇಟ್ಮೆಂಟಲ್ಲಿ 3062 ಕೋಟಿ ನೆಟ್ ಪ್ರಾಫಿಟ್ ಆಫ್ ದಿ ವರುಣ್ ಬೆವರೇಜಸ್ ಕಂಪನಿ ಇನ್ 2025. ಬಟ್ ಈ ROE ಯಾವುದ್ರ ಮೇಲೆ ಇರುತ್ತೆ ಅಂತಂದರೆ TTM ಅಂತ ಇದೆಯಲ್ವಾ, ಇಲ್ಲಿ ನೀವು ನೋಡ್ತಿರ್ಬೋದು. ಇದಂದರೆ ಲೇಟೆಸ್ಟ್ ಆಗಿ ಲಾಸ್ಟ್ 4 ಕ್ವಾರ್ಟರ್ಗಳ ಪ್ರಾಫಿಟ್ ಎಷ್ಟಿದೆ ಅಂತ. ಈ 3209 ಕೋಟಿ ಇದೆಯಲ್ವಾ, ಈ 3209 ಕೋಟಿನ ನೀವು ನೆಟ್ ಪ್ರಾಫಿಟ್ ಅಂತ ತಗೋಬೇಕು. ಇದು ಏನೋ ನ್ಯೂಮರೇಟ್ರಲ್ಲಿ, ಓಕೆನಾ. ಇನ್ನು ಡಿನಾಮಿನೇಟ್ರಲ್ಲಿ ಏನು ತಗೋಬೇಕು? ಶೇರ್ ಹೋಲ್ಡರ್ ಇಕ್ವಿಟಿ ತಗೋಬೇಕು. ಶೇರ್ ಹೋಲ್ಡರ್ ಇಕ್ವಿಟಿಯಲ್ಲಿ ಇರುತ್ತೆ. ಶೇರ್ ಹೋಲ್ಡರ್ ಇಕ್ವಿಟಿಯಲ್ಲಿ ಇರುತ್ತೆ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ, ಓಕೆನಾ. ಬ್ಯಾಲೆನ್ಸ್ ಶೀಟಲ್ಲಿ ಬಂದುಬಿಟ್ಟು ಇಲ್ಲಿ ನೀವು ಕಾಣ್ತಿದೆ ಅಂತ ಅನ್ಕೊಂಡಿದ್ದೀನಿ, ಡಿಸೆಂಬರ್ 2025 ಅಂತ ಇಲ್ಲಿದೆ ನಿಮಗೆ, ಓಕೆನಾ. ಇಲ್ಲಿ 676 ಕೋಟಿ ಅಂತ ಒಂದು ಕಾಣಿಸ್ತಿದೆ. ಇದೇನಂತಂದರೆ ಇಕ್ವಿಟಿ ಕ್ಯಾಪಿಟಲ್ ಅಂತಂದರೆ ಸ್ಟಾರ್ಟಿಂಗಲ್ಲಿ ಈ ಕಂಪ್ನಿನ ಸ್ಟಾರ್ಟ್ ಮಾಡೋಕ್ಕೆ ಏನು
ಪ್ರಮೋಟರ್ ಇನ್ವೆಸ್ಟ್ ಮಾಡಿರ್ತಾರಲ್ವಾ ಆ ದುಡ್ಡಿದು. ಅದೇ ರೀತಿನೇ ಇಲ್ಲಿ ಕೆಳಗಡೆ ರಿಸರ್ವ್ಸ್ ಅಂತ ಇದೆಯಲ್ವಾ, ರಿಸರ್ವ್ಸ್ ಅಂದರೆ ಏನಂತಂದರೆ ನಿಮಗೆ ಸಿಂಪಲ್ ಆಗಿ ಹೇಳೋದಾದರೆ ಕಂಪನಿ ಪ್ರತಿ ವರ್ಷವೂ ಏನು ಪ್ರಾಫಿಟ್ ಮಾಡ್ತಾ ಬರುತ್ತಲ್ವಾ, ಆ ಪ್ರಾಫಿಟ್ ಮಾಡಿರೋ ದುಡ್ಡನ್ನು ಒಂದು ಕಂಪನಿಯ ಗ್ರೋತ್ಗಾಗಿ ರೀಇನ್ವೆಸ್ಟ್ ಮಾಡ್ಬೋದು, ಇಲ್ಲಾಂತಂದರೆ ಆ ದುಡ್ಡನ್ನು ಅವರು ಡಿವಿಡೆಂಟ್ ಆಗಿ ಶೇರ್ ಹೋಲ್ಡರ್ಗಾದರೂ ಕೊಡ್ಬೋದು. ಈಗೇನು ರೀಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ತೆಗೆದಿಟ್ಟಿರ್ತಾರಲ್ವಾ ಅದೇ ಈ ರಿಸರ್ವ್ಸಲ್ಲಿ ಬರುತ್ತೆ. ಇವೆರಡನ್ನೂ ಕೂಡಿಸಿದ್ರೆ ನಮಗೆ ಅಂದರೆ 676 ಕೋಟಿ ಪ್ಲಸ್ 18,902 ಕೋಟಿ ಎರಡು ಕೂಡಿಸಿದ್ರೆ ನಮಗೇನು ದುಡ್ಡು ಬರುತ್ತಲ್ಲ, ಅದೊಂದೇನು ಅಮೌಂಟ್ ಬರುತ್ತಲ್ವಾ, ಇದನ್ನೇನೆ ಟೋಟಲ್ ಶೇರ್ ಹೋಲ್ಡರ್ ಇಕ್ವಿಟಿ ಅಂತ ಕರೀತಾರೆ. ಇವೆರಡನ್ನೂ ಕೂಡಿಸಿದ್ರೆ ಎಷ್ಟು ಬರುತ್ತೆ? 19,578 ಕೋಟಿ ಬರುತ್ತೆ. ಪ್ರಾಫಿಟ್ ಎಷ್ಟಿತ್ತು? ನೆಟ್ ಪ್ರಾಫಿಟ್ ಎಷ್ಟಿತ್ತು ಅಂತಂದರೆ 3,209 ಕೋಟಿ ಇತ್ತು. ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಇಕ್ವಿಟಿ ಎಷ್ಟಿದೆ? 19,578 ಕೋಟಿ ಇದೆ. ಇಂಟು 100 ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಅಂತಂದರೆ 16.3 ಬರುತ್ತೆ. ಇಲ್ಲಿ ಸ್ಕ್ರೀನರಲ್ಲೂ ಕೂಡ ಎಷ್ಟು ಕೊಟ್ಟಿದ್ದಾರೆ? ROE 16.2 ಕೊಟ್ಟಿದ್ದಾರೆ. 16.2 ಮತ್ತು 16.3ಗೆ ಯಾಕೆ ವ್ಯತ್ಯಾಸ ಆಗ್ತಿದೆ? ಬೇರೆ ಬೇರೆ ವೆಬ್ಸೈಟಲ್ಲೂ ಕೂಡ ಯಾಕೆ ವ್ಯತ್ಯಾಸ ಆಗ್ತಿದೆ ಅಂತಂದರೆ, ನಾನು ನೆಟ್ ಪ್ರಾಫಿಟ್ ಯಾವ್ದು ತೊಗೊಂಡೆ ಅಂತಂದರೆ TTM ತೊಗೊಂಡೆ, ಅಂದರೆ ಟ್ರೇಲಿಂಗ್ 12 ಮಂತ್ ಲಾಸ್ಟು 4 ಕ್ವಾರ್ಟರಲ್ಲಿ ಪ್ರಾಫಿಟ್ ಎಷ್ಟಾಯಿತು ಅಂತ ಅದನ್ನು ಪ್ರಾಫಿಟ್ ತೊಗೊಂಡಿದ್ದೀನಿ. ಲೈಕ್ ಅದೇ ರೀತಿಯೇ ಶೇರ್ ಹೋಲ್ಡರ್ ಇಕ್ವಿಟಿ ಯಾವ್ದು ತೊಗೊಂಡಿದ್ದೀನಿ? 2025 ತೊಗೊಂಡಿದ್ದೀನಿ. ಅದಕ್ಕೆ ನನಗೆ ಇಲ್ಲಿ ಏನು ಡಿಫ್ರೆನ್ಸ್ ಬರ್ತಿದೆ ಅಂತಂದರೆ ಸ್ಕ್ರೀನಲ್ಲಿ ಎಷ್ಟು ತೋರಿಸ್ತಿದೆ ಅಂತಂದರೆ 16.2 ತೋರಿಸ್ತಿದೆ, ಮನಿ ಕಂಟ್ರೋಲ್ 15 ತೋರಿಸ್ತಿದೆ, ಈ ಸ್ಟಾಕ್ ಸ್ಕ್ಯಾನ್ಸಲ್ಲಿ ಇನ್ನೊಂದೇನೋ ತೋರಿಸ್ತಿದೆ. ನಮಗೀಗ ಎಕ್ಸಾಕ್ಟ್ ನಂಬರ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಲೈಕ್ TTM ಅಲ್ಲಿರೋ ಪ್ರಾಫಿಟ್ಟು ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಇಕ್ವಿಟಿ ತೊಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇದು ಏನು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಇದೆಯಲ್ವಾ, ಈ ಬ್ಯಾಲೆನ್ಸ್ ಶೀಟ್ ಇನ್ನು ಸ್ವಲ್ಪ ದಿನದಲ್ಲಿ ಏನಾಗುತ್ತೆ ಅಂತಂದರೆ ಅಪ್ಡೇಟ್ ಆಗುತ್ತೆ. ಡಿಸೆಂಬರ್ 2026 ಅಪ್ಡೇಟ್ ಆಗುತ್ತೆ. 26 ಅಪ್ಡೇಟ್ ಆದಮೇಲೆ ಇಲ್ಲೇನು ನಮಗೆ ಶೇರ್ ಹೋಲ್ಡರ್ ಇಕ್ವಿಟಿ ಬರುತ್ತಲ್ವಾ, ಆ ನಂಬರ್ ತೊಗೊಂಡು ನಾವೇನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವಾಗ ನಮಗೆ ಎಕ್ಸಾಕ್ಟ್ ROE ಬರುತ್ತೆ. ಆ ನಂಬರ್ ಎಲ್ಲಿವರೆಗೂ ಬರಲ್ವಲ್ವಾ ಅಲ್ಲಿವರೆಗೂ ಬೇರೆ ಬೇರೆ ವೆಬ್ಸೈಟಲ್ಲಿ ಒಂದೊಂದು ಥರ ತೋರಿಸುತ್ತೆ. ಬಟ್ ಎಕ್ಸಾಕ್ಟಾಗಿ ನೀವು ROEನೇ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ನಾನು ನಿಮಗೇನು ಈಗ ಪ್ರೊಸೀಜರ್ ತೋರಿಸಿದ್ನಲ್ವಾ, ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಇಕ್ವಿಟಿ ಮಾಡಿದರೆ ಈ ROE ಬರುತ್ತೆ. ಐ ಹೋಪ್ ನಿಮಗೆ ಪ್ರಾಕ್ಟಿಕಲಿ ಯಾವ ರೀತಿ ಈ ROEನ ಕ್ಯಾಲ್ಕುಲೇಟ್ ಮಾಡೋದು ಅಂತ ಸಿಂಪಲ್ ಆಗಿ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು ವೇಳೆ ನಾನು TTM ಅಲ್ಲಿರೋ ನೆಟ್ ಪ್ರಾಫಿಟ್ನ ತಗೊಂಡಿದ್ನಲ್ವಾ, TTM ಅಲ್ಲಿರೋ ನೆಟ್ ಪ್ರಾಫಿಟ್ನ ತಗೊಳ್ಳೋ ಬದಲು ಇಲ್ಲಿ 2025 ನೆಟ್ ಪ್ರಾಫಿಟ್ ಇದೆಯಲ್ವಾ ಅದನ್ನು ತಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೇ ಕ್ಯಾಲ್ಕುಲೇಟರ್ನು ಕೂಡ ನಾನು ಓಪನ್ ಮಾಡಿದ್ದೀನಿ. ಲೈಕ್ ಎಷ್ಟಿದೆ? 3,062 ಕೋಟಿ ಇದೆಯಲ್ವಾ, ಡಿವೈಡೆಡ್ ಬೈ ಎಷ್ಟು ಹಾಕ್ತೀನಿ ಅಂತಂದರೆ 19,578 ಕೋಟಿ. 578 ಕೋಟಿ ಹಾಕಿದರೆ ಎಷ್ಟು ಬರುತ್ತೆ ಅಂತಂದರೆ ನೀವೇ ಇಲ್ಲಿ ನೋಡ್ತಿರ್ಬೋದು 15.6 ಬರ್ತಿದೆ. ಇದಕ್ಕೆ ಮಲ್ಟಿಪ್ಲೈಡ್ ಬೈ 100 ಕೂಡ ಮಾಡಬೇಕು. ಓಕೆನಾ, ಮಲ್ಟಿಪ್ಲೈಡ್ ಬೈ 100 ಮಾಡಿದರೆ 15.64 ಬರುತ್ತೆ. ಇದು ಯಾವಾಗಲೂ ನಾನು ಹೇಳ್ತಿದ್ದೀನಿ ಅಕಾರ್ಡಿಂಗ್ ಟು 2025 ಡೇಟಾ ಮೇಲೆ. ಬಟ್ ನಮಗೆ ಇಲ್ಲಿ ಎಷ್ಟು ತೋರಿಸ್ತಿದೆ? 16.2 ತೋರಿಸ್ತಿದೆ ಅಲ್ವಾ. ಯಾಕೆ 16.2 ತೋರಿಸ್ತಿದೆ ಅಂತಂದರೆ ಈ ಸ್ಕ್ರೀನರ್ ಮೇ ಬಿ TTM ಅಲ್ಲಿರೋ ಪ್ರಾಫಿಟ್ನ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿಯೇ ನಾನು ನಿಮಗೆ ಇಲ್ಲಿ ಸ್ಟಾಕ್ ಸ್ಕ್ಯಾನಲ್ಲಿ ತೋರಿಸಿದ್ನಲ್ವಾ, ಎಷ್ಟು ತೋರಿಸ್ತು ಸ್ಟಾಕ್ ಸ್ಕ್ಯಾನಲ್ಲಿ ನಿಮಗೆ ROE? ಸ್ಟಾಕ್ ಸ್ಕ್ಯಾನಲ್ಲಿ ಎಷ್ಟು ತೋರಿಸ್ತು ಅಂತಂದರೆ ROE 15.64 ತೋರಿಸ್ತು. ಇಲ್ಲಿ ಎಷ್ಟಿದೆ? 14.64 ಬಂದಿದೆ ತಾನೆ, ಎಕ್ಸಾಕ್ಟ್ ನಂಬರ್ ಬಂದಿದೆ ತಾನೆ. ಇದರ ಅರ್ಥ ಏನಂತಂದರೆ ಸ್ಟಾಕ್ ಸ್ಕ್ಯಾನಲ್ಲಿ ಅವರು ROEನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ ಅಂತಂದರೆ ಲಾಸ್ಟ್ ಇಯರ್ ಪ್ರಾಫಿಟ್ಟು ಮತ್ತು ಲಾಸ್ಟ್ ಇಯರ್ ಶೇರ್ ಹೋಲ್ಡರ್ ಇಕ್ವಿಟಿ ಕ್ಯಾಪಿಟಲ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಅದೇ ರೀತಿಯೇ ಇಲ್ಲಿ ನಾನು ತೆಜೂರಿನಲ್ಲಿ ತೋರಿಸಿದ್ನಲ್ವಾ, ತೆಜೂರಿನಲ್ಲಿ ROE ಎಷ್ಟು ತೋರಿಸ್ತು? 15.5 ತೋರಿಸ್ತು. ಅಂದರೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ವಲ್ವಾ 15.6 ಹತ್ರನೇ ಇದೆ. ಇವರು ಕೂಡ 2025 ಡೇಟಾ ತೊಗೊಂಡೇ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಅದೇ ರೀತಿಯೇ ನಾನು ಇದು ಮನಿ ಕಂಟ್ರೋಲ್ ತೋರಿಸಿದ್ನಲ್ವಾ, ಮನಿ ಕಂಟ್ರೋಲಲ್ಲಿ ಎಷ್ಟಿತ್ತು? 15.5 ಇತ್ತಲ್ವಾ. ಸೇಮ್ ಇವರು ಕೂಡ 2025 ಡೇಟಾ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಬಟ್ ಸ್ಕ್ರೀನರ್ ಅವರು ಏನು ಮಾಡ್ತಿದ್ದಾರೆ ಅಂತಂದರೆ ಸ್ಕ್ರೀನರ್ ಅವರು ಲೇಟೆಸ್ಟ್ ಆಗಿರೋ ಡೇಟಾನ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಅದಕ್ಕೇ ಬೇರೆ ಬೇರೆ ವೆಬ್ಸೈಟಲ್ಲಿ ನಿಮಗೆ ಬೇರೆ ಬೇರೆ ತೋರಿಸುತ್ತೆ. ಬಟ್ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ROE ಅಂದರೆ ಇದೇ ರೀತಿಯೇ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೀವು ಕೂಡ ಲೇಟೆಸ್ಟ್ ಆಗಿರೋ ಡೇಟಾ ಅಂದರೆ TTM ಅಲ್ಲಿ ಏನು ನೆಟ್ ಪ್ರಾಫಿಟ್ ಇರುತ್ತಲ್ವಾ ಅದನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಅಕ್ಯುರೇಟ್ ROE ಸಿಗುತ್ತೆ. ಐ ಹೋಪ್ ನಿಮಗೆ ಪ್ರಾಕ್ಟಿಕಲಿ ಯಾವ ರೀತಿ ಈ ROEನ ಕ್ಯಾಲ್ಕುಲೇಟ್ ಮಾಡೋದು ಅಂತ ಸಿಂಪಲ್ ಆಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ನೆಕ್ಸ್ಟ್ ಫ್ಯಾಕ್ಟರ್ ಏನಂತಂದರೆ, ಸೊ ಇಲ್ಲಿವರೆಗೂ ಕೂಡ ನಾವು ROE ಅಂದರೆ ಏನು, ROEನ ಯಾವ ರೀತಿ ಪ್ರಾಕ್ಟಿಕಲಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಈಗ ಯಾವುದಾದ್ರೂ ಒಂದು ಕಂಪನಿ ROE 16%, 17%, 20% ಅಂತ ಬಂತು ಅಂತ ಇಟ್ಕೊಳ್ಳಿ. ಈ ಥರ ಬಂದ ತಕ್ಷಣ ಅದನ್ನ ಯಾವ ರೀತಿ ಅನಾಲಿಸಿಸ್ ಮಾಡೋದು ಅಂತ ಗೊತ್ತಾ ನಿಮಗೆ? ಎಕ್ಸಾಂಪಲ್ಗೆ ಯಾವುದಾದ್ರೂ ಒಂದು ಕಂಪನಿಯ ಎಕ್ಸಾಂಪಲ್ಗೆ ನಾನೀಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಏನಂತಂದ್ರೆ ಒಂದು A ಅಂತ ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ಈ ಕಂಪನಿ ಓನರ್ ಏನ್ ಮಾಡಿದಾನೆ ಅಂತಂದ್ರೆ ಅವನು 100 ರೂಪಾಯಿನ ಇನ್ವೆಸ್ಟ್ ಮಾಡಿದ್ದಾನೆ. ಅಂದ್ರೆ ಈಗ ಶೇರ್ ಹೋಲ್ಡರ್ ಇಕ್ವಿಟಿ ಅಂತ ಕರಿತೀವಲ್ವಾ, ಇದನ್ನೇ ಓನರ್ ದುಡ್ಡನ್ನೇ ಶೇರ್ ಹೋಲ್ಡರ್ ಇಕ್ವಿಟಿ ಅಂತ ಕರಿತೀವಿ. ಅವ್ನು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ. ಅದೇ ರೀತಿನೇ ಇನ್ನು 100 ರೂಪಾಯಿನ ಬೇರೆ ಕಡೆಯಿಂದ ಸಾಲ ತಗೊಂಡ್ ಬಂದಿದ್ದಾನೆ. ಸಾಲ ತಗೊಂಡ್ ಬಂದ್ಬಿಟ್ಟು ಟೋಟಲ್ ಆಗಿ 200 ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು ಅವನು 100 ರೂಪಾಯಿ ರೆವಿನ್ಯೂ ಮಾಡಿದ್ದಾನೆ. 100 ರೂಪಾಯಿ ರೆವಿನ್ಯೂ ಮಾಡ್ಬಿಟ್ಟು ಇದರಲ್ಲಿ ಈ ಕಂಪನಿನಲ್ಲಿ 10% ಪ್ರಾಫಿಟ್ ಅಥವಾ 20% ಪ್ರಾಫಿಟ್ ಮಾರ್ಜಿನ್ ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ 20 ರೂಪಾಯಿ ಪ್ರಾಫಿಟ್ ಮಾರ್ಜಿನ್ ಮಾಡ್ತಿದ್ದಾನೆ, 20 ರೂಪಾಯಿ ಪ್ರಾಫಿಟ್ ನ ಜನರೇಟ್ ಮಾಡ್ತಿದ್ದಾನೆ. ಈಗ
ಈ ಕಂಪನಿಯ ROE ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ ನಾನು ನಿಮಗೆ ಆವಾಗಲೇ ಹೇಳಿದ್ದೀನಿ. ಏನ್ ಹೇಳಿ? ROE is equals to net profit divided by shareholder equity. ನೆಟ್ ಪ್ರಾಫಿಟ್ ಎಷ್ಟಿದೆ? 20 ರೂಪಾಯಿ ಇದೆ. ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಇಕ್ವಿಟಿ ಎಷ್ಟಿದೆ? 100 ರೂಪಾಯಿ ಇದೆ. ಇಂಟು 100 ಮಾಡಿದ್ರೆ ನಮಗೆ 20% ROE ಬರುತ್ತಾ? ಅದೇ ರೀತಿ ಇನ್ನೊಂದು ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ಈ ಕಂಪನಿನಲ್ಲಿ ಯಾವ ತರ ಇದೆ ಅಂತಂದ್ರೆ 200 ರೂಪಾಯಿನೂ ಕೂಡ ಈ ಓನರೇ ತನ್ನ ದುಡ್ಡನ್ನ ಹಾಕಿ ಬಿಸ್ನೆಸ್ ಮಾಡ್ತಿದ್ದಾನೆ. 200 ರೂಪಾಯಿ ಹಾಕಿದ್ರು ಕೂಡ ಇವನು ಸೇಮ್ ಬಿಸ್ನೆಸ್ ಮಾಡ್ತಿದ್ನಲ್ವಾ, ಅದೇ ರೀತಿ ಇವನು ಕೂಡ 100 ರೂಪಾಯಿ ವ್ಯಾಪಾರ ಮಾಡ್ತಾನೆ, ಸೇಲ್ಸ್ ಮಾಡ್ತಾನೆ. ಇವನ್ ನೆಟ್ ಪ್ರಾಫಿಟ್ ಮಾರ್ಜಿನ್ ಕೂಡ 20% ಇದೆ. ಅಂದ್ರೆ ಲೈಕ್ 20% ಇದರಿಂದ ಇವನ್ ನೆಟ್ ಪ್ರಾಫಿಟ್ ಕೂಡ 20 ರೂಪಾಯಿ ಆಗುತ್ತೆ. ಈಗ ಇವನ್ ಕಂಪನಿಯ ROE ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಹೇಳಿ? ಯಾವ ರೀತಿ ಅಂತಂದ್ರೆ ROE is equals to net profit divided by shareholder equity into 100. ನೆಟ್ ಪ್ರಾಫಿಟ್ ಎಷ್ಟಿದೆ? 20 ರೂಪಾಯಿ ಇದೆ. ಶೇರ್ ಹೋಲ್ಡರ್ ಇಕ್ವಿಟಿ ಎಷ್ಟಿದೆ? 100 ರೂಪಾಯಿ ಇಲ್ಲ 200 ರೂಪಾಯಿ ಇದೆ. ಬಿಸ್ನೆಸ್ ಏನಲ್ಲಿ 100 ರೂಪಾಯಿ ಅವನು ತಂದಿದ್ದ, 200 ರೂಪಾಯಿ ಬೇರೆ ಕಡೆಯಿಂದ ಸಾಲ ತಗೊಂಡ್ ಬಂದಿದ್ದ. ಬಿಸ್ನೆಸ್ ಬಿ ನಲ್ಲಿ ಯಾವ ರೀತಿ ಇದೆ ಅಂತಂದ್ರೆ 200 ರೂಪಾಯಿನೂ ಕೂಡ ಇವನೇ ತಂದಿದ್ದಾನೆ, ಎಲ್ಲೂ ಸಾಲ ಇಸ್ಕೊಂಡ್ ಬಂದಿಲ್ಲ. ಅದಕ್ಕೆ 20 divided by 200 into 100 ಮಾಡಿದ್ರೆ ಇದು 10% ಬರುತ್ತೆ. ಈಗ ನೀವ್ ಹೇಳಿ ROE ಯಾವ ಕಂಪನಿ ಜಾಸ್ತಿ ಆಯ್ತು? ROE ಆಬ್ವಿಯಸ್ಲಿ ಎ ಕಂಪನಿ ಜಾಸ್ತಿ ಆಯ್ತಲ್ವಾ? ಯಾಕಂತಂದ್ರೆ ಅವನು 100 ರೂಪಾಯಿ ಹೊರಗಡೆಯಿಂದ ಸಾಲ ತಗೊಂಡ್ ಬಂದಿರೋದ್ರಿಂದ ಅವನ ಕಂಪನಿ ROE ಜಾಸ್ತಿ ತೋರಿಸ್ತಿದೆ ಆಸ್ ಕಂಪೇರ್ ಟು ಕಂಪನಿ ಬಿ. ಅವನ ದುಡ್ಡೇನೆ ಜಾಸ್ತಿ ಇದೆ, ಅವನು ಎಲ್ಲೂ ಸಾಲ ತಗೊಂಡ್ ಬಂದೇ ಇಲ್ಲ. ಅದಕ್ಕೇನೆ ಅವನ ಕಂಪನಿ ROE ಕೇವಲ 10% ತೋರಿಸ್ತಿದೆ. ಇಲ್ಲಿ ನಮಗೆ ಇದ್ರ ಕನ್ಕ್ಲೂಷನ್ ಏನ್ ಬರುತ್ತೆ ಹೇಳಿ? ಯಾವ ಬಿಸ್ನೆಸ್ ಗಳು ಬೇರೆ ಕಡೆಯಿಂದ ಸಾಲ ತಗೊಂಡ್ ಬಂದು ಬಿಸ್ನೆಸ್ ಮಾಡಿ ರೆವಿನ್ಯೂ ಜಾಸ್ತಿ ಜನರೇಟ್ ಮಾಡ್ತಿರ್ತಾರಲ್ವಾ, ಆಬ್ವಿಯಸ್ಲಿ ಆ ಕಂಪನಿಯ ROE ನಮಗೆ ಜಾಸ್ತಿ ತೋರಿಸುತ್ತೆ. ಇದನ್ನೇ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಯಾವ ಕಂಪನಿಗಳ ಲಿವರೇಜ್ ಜಾಸ್ತಿ ಇರುತ್ತೆ, ಲಿವರೇಜ್ ಅಂದ್ರೆ ಸಾಲ ತಗೊಂಡ್ ಬಂದು ಬಿಸ್ನೆಸ್ ಮಾಡ್ತಿರ್ತಾರಲ್ವಾ, ಆ ಕಂಪನಿಗಳ ROE ಜಾಸ್ತಿ ಇರುತ್ತೆ. ನಮಗೆ ಗೊತ್ತಾಗ್ಬೇಕಾ ಬೇಡವಾ ಆ ಕಂಪನಿ ಲಿವರೇಜ್ ತಗೊಂಡ್ ಬಂದು ROE ಜಾಸ್ತಿ ತೋರಿಸ್ತಿದ್ದಾನ ಅಥವಾ ಲೈಕ್ ಪ್ಯೂರ್ ಆಗಿ ಅವ್ನ ದುಡ್ಡನ್ನೇ ಇನ್ವೆಸ್ಟ್ ಮಾಡಿ ಲೈಕ್ ROE ನ ಚೆನ್ನಾಗಿ ತೋರಿಸ್ತಿದ್ದಾನ ಅಂತ ನಮಗೆ ಗೊತ್ತಾಗಲ್ಲ. ಇದನ್ನ ನಾವು ಕಂಡು ಹಿಡಿಬೇಕಂತಂದ್ರೆ ಅಂದ್ರೆ ಲೈಕ್ ಇದೇ ರೀತಿನೇ ಬೇರೆ ಬೇರೆ ಫ್ಯಾಕ್ಟರ್ಸ್ ಬರ್ತವೆ. ನಾನು ಅವನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಈ ತರ ಆ ಕಂಪನಿ ROE ಯಾವ್ದ್ರಿಂದ ಜಾಸ್ತಿ ಆಗ್ತಿದೆ ಅಂತ ಕಂಡು ಹಿಡಿಯಲಿಕ್ಕೆ ಒಂದು ಡೂಪಂಟ್ ಅನಾಲಿಸಿಸ್ ಅಂತ ಇದೆ, ಓಕೆನಾ? ಅದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ನಿಮಗೆ ಕಾಂಪ್ಲಿಕೇಟ್ ಕೂಡ ಅನಿಸ್ಬೋದು, ಬಟ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಡೂಪಂಟ್ ಅನಾಲಿಸಿಸ್ ಅಂದ್ರೆ ಏನು ಇದ್ರ ಬಗ್ಗೆ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಡೂಪಂಟ್ ಅನಾಲಿಸಿಸ್ ಏನ್ ಹೇಳುತ್ತಂತಂದ್ರೆ ಯಾವ್ದಾದ್ರು ಒಂದು ಕಂಪನಿ ROE ಏನಿರುತ್ತಲ್ವಾ, ಆ ROE ಕಾಂಟ್ರಿಬ್ಯೂಟ್ ಆಗೋದು ಮೇನ್ 3 ಫ್ಯಾಕ್ಟರಿಯಿಂದ. 3 ಫ್ಯಾಕ್ಟರಿ ಯಾವುದು ಅಂತಂದ್ರೆ ಒಂದು ಪ್ರಾಫಿಟ್ ಮಾರ್ಜಿನ್ ಆದ್ರೂ ಆಗಿರ್ಬೋದು, ಇನ್ನೊಂದು ಅಸೆಟ್ ಟರ್ನ್ ಆದ್ರೂ ಆಗಿರ್ಬೋದು, ಇನ್ನೊಂದು ಲಿವರೇಜ್ ಆದ್ರೂ ಆಗಿರ್ಬೋದು. ಯಾವ್ದಾದ್ರು ಒಂದು ಕಂಪನಿನಲ್ಲಿ ಈ 3 ಫ್ಯಾಕ್ಟರ್ ನಲ್ಲಿ ಒಂದು ಕೂಡ ಸಾಲಿಡ್ ಆಗಿದ್ರು ಕೂಡ ಅಥವಾ 3 ಸಾಲಿಡ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಒಂದಷ್ಟು ಸಾಲಿಡ್ ಆಗಿದ್ರು ಕೂಡ ಆ ಕಂಪನಿಯ ROE ಚೆನ್ನಾಗಿರುತ್ತೆ. ಮೇನ್ ಆಗಿ ಈ ROE ನ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವು ಈ ಡೂಪಂಟ್ ಫಾರ್ಮುಲಾನು ಕೂಡ ಯೂಸ್ ಮಾಡಬಹುದು, ಈ 3 ಫ್ಯಾಕ್ಟರ್ ಕೂಡ ಯೂಸ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ ಡೂಪಂಟ್ ನ ಪ್ರಕಾರ ROE is equals to ಪ್ರಾಫಿಟ್ ಮಾರ್ಜಿನ್ ಮಲ್ಟಿಪ್ಲೈ ಅಸೆಟ್ ಟರ್ನ್ ಮಲ್ಟಿಪ್ಲೈ ಲಿವರೇಜ್ ಮಾಡಿದ್ರೆ ನಮಗೆ ROE ಬರುತ್ತೆ. ನಾನು ನಿಮಗೆ ಅದನ್ನ ಪ್ರಾಕ್ಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಕೂಡ ತೋರಿಸ್ತೀನಿ. ROE ನ ನಾವು ಮತ್ತೆ ಫಾರ್ಮುಲಾ ರೂಪದಲ್ಲಿ ಈ ಡೂಪಂಟ್ ನ ಪ್ರಕಾರ ಬರೆಯೋದಾದ್ರೆ ಯಾವ ರೀತಿ ಅಂತಂದ್ರೆ ROE is equals to ಪ್ರಾಫಿಟ್ ಮಾರ್ಜಿನ್ ಗೆ ಫಾರ್ಮುಲಾ ಏನ್ ಹೇಳಿ? ಪ್ರಾಫಿಟ್ ಮಾರ್ಜಿನ್ ಗೆ ಫಾರ್ಮುಲಾ ಏನಂತಂದ್ರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ರೆವಿನ್ಯೂ. ಲೈಕ್ ರೆವಿನ್ಯೂನ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗ್ತಿದೆ ಅಂತ ನಾವು ಕಂಡುಹಿಡಿಯೋದನ್ನೇ ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳಿ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ಮಲ್ಟಿಪ್ಲೈಡ್ ಬೈ ಅಸೆಟ್ ಟರ್ನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ ಅಸೆಟ್ ಟರ್ನ್ ಇಸ್ ಈಕ್ವಲ್ಸ್ ಟು ಟೋಟಲ್ ಸೇಲ್ಸ್ ಆಫ್ ದಿ ಕಂಪನಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಮಾಡಿದ್ರೆ ನಮಗೆ ಅಸೆಟ್ ಟರ್ನ್. ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಕಂಪನಿನಲ್ಲಿರೋ ಅಸೆಟ್ ಗೆ ಎಷ್ಟು ಪಟ್ಟು ಪ್ರಾಫಿಟ್ ಮಾಡ್ತಿದ್ದಾರೆ ಅನ್ನೋದನ್ನೇ ಈ ಅಸೆಟ್ ಟರ್ನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಈ ಕಂಪನಿನಲ್ಲಿ ಏನಾದ್ರು 100 ರೂಪಾಯಿ ಅಸೆಟ್ಸ್ ಇದ್ದು ಈ ಕಂಪನಿ ಏನಾದ್ರು 200 ರೂಪಾಯಿ ಪ್ರಾಫಿಟ್ ಮಾಡ್ತಿದ್ರೆ ನಮಗೆ 2 ಬರುತ್ತೆ. 200 ಡಿವೈಡೆಡ್ ಬೈ 100 ಮಾಡಿದ್ರೆ 2 ಬರುತ್ತಲ್ವಾ? ಅಂದ್ರೆ ಕಂಪನಿ ಹತ್ರ ಇರೋ 100 ರೂಪಾಯಿ ಅಸೆಟ್ ಗೆ 2 ಟೈಮ್ಸ್ ಅದನ್ನ ಜನರೇಟ್ ಅಂದ್ರೆ ಲೈಕ್ ರೊಟೇಟ್ ಅಂದ್ರೆ ಲೈಕ್ ಅದನ್ನ ಚರ್ನ್ ಮಾಡಿಬಿಟ್ಟು ಈ ಕಂಪನಿ 2 ಟೈಮ್ಸ್ ಪ್ರಾಫಿಟ್ ನ ಜನರೇಟ್ ಮಾಡ್ತಿದೆ ಅಂತ. ಅದೇ ರೀತಿನೇ ಲಿವರೇಜ್ ಮಲ್ಟಿಪ್ಲೈಡ್ ಬೈ ಲಿವರೇಜ್ ಅಂತಂದ್ರೆ ಏನಂತಂದ್ರೆ ಟೋಟಲ್ ಅಸೆಟ್ಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಇಕ್ವಿಟಿ ಮಾಡಿದ್ರೆ ನಮಗೆ ಲಿವರೇಜ್ ಬರುತ್ತೆ. ಲಿವರೇಜ್ ಅಂದ್ರೆ ಏನಂತ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಶೇರ್ ಹೋಲ್ಡರ್ ಅಂದ್ರೆ ಕಂಪನಿ ಹತ್ರ ಇರೋ ಎಷ್ಟು ಪರ್ಸೆಂಟ್ ದುಡ್ಡಿಗೆ ಅಂದ್ರೆ ಲೈಕ್ ಕಂಪನಿ ಹತ್ರ ಇರೋ ಎಷ್ಟು ದುಡ್ಡಿಗೆ ಲೈಕ್ ಕಂಪನಿ ಜಾಸ್ತಿ ಸಾಲ ತಗೊಂಡಿದೆ ಅಂತಾನೆ ಲಿವರೇಜ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಗೆ ಕಂಪನಿ ಶೇರ್ ಹೋಲ್ಡರ್ ದುಡ್ಡು 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ಕಂಪನಿ ಏನಾದ್ರು 200 ರೂಪಾಯಿ ಸಾಲ ತಗೊಂಡಿದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಏನರ್ಥ ಅಂತಂದ್ರೆ 100 ರೂಪಾಯಿ ಇರೋ ದುಡ್ಡಿಗೆ ನಾನು 2 ಪಟ್ಟು ಜಾಸ್ತಿ ಸಾಲ ತಗೊಂಡಂಗೆ, ಅದರಿಂದನೇ ನನಗೆ ಲಿವರೇಜ್ ಎಷ್ಟು ಬರುತ್ತೆ ಅಂತಂದ್ರೆ 200 ಡಿವೈಡೆಡ್ ಬೈ 100 ಮಾಡಿದ್ರೆ 2 ಟೈಮ್ಸ್ ಬರುತ್ತೆ, ವಿಚ್ ಇಸ್ ವೆರಿ ರಿಸ್ಕಿ. ಬಟ್ ಅದೇ ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ವಾ, ಒಂದು ಎ ಕಂಪನಿ ಅಂತ ತಗೊಂಡಿದ್ದೆ, ಅವನ ಹತ್ರ 100 ರೂಪಾಯಿ ಇತ್ತು, ಅವನು 100 ರೂಪಾಯಿ ಸಾಲ ತಗೊಂಡು ಬಂದಿದ್ದ, ಅದಕ್ಕೆ ಅವನು 2 ಟೈಮ್ಸ್ ಲಿವರೇಜ್ ತಗೊಂಡಿದ್ದ. ಸೊ ಈ ಕಂಪ್ಲೀಟ್ಲಿ ಈ ಮೂರನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಪ್ರಾಫಿಟ್ ಮಾರ್ಜಿನ್ ಆಗಿರ್ಬೋದು, ಅಸೆಟ್ ಟರ್ನ್ ಆಗಿರ್ಬೋದು, ಲಿವರೇಜ್ ನ ನಾವೇನಾದ್ರು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈ ROE ಬರುತ್ತೆ. ಅದು ಯಾವ ರೀತಿ ಅಂತ ನಾನು ನಿಮಗೆ ಕ್ಯಾಲ್ಕುಲೇಟ್ ಕೂಡ ಮಾಡಿ ತೋರಿಸ್ತೀನಿ. ಹೆಂಗಂತಂದ್ರೆ ಮೊದಲು ಈಗ ವರುಣ್ ಬೆವರೇಜಸ್ ಕಂಪನಿ ಇದೆ ಅಲ್ವಾ, ಇದೇ ಕಂಪನಿಯ ನಾವು ROE ನ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಯಾವುದ್ರ ಪ್ರಕಾರ? ಈ ಡೂಪಂಟ್ ಫಾರ್ಮುಲಾದ ಪ್ರಕಾರ.
ROE ಬದಲು ಲೈಕ್ ಡೈರೆಕ್ಟ್ ಆಗಿ ನೆಟ್ ಪ್ರಾಫಿಟ್ ಡಿವೈಡ್ ಬೈ ಶೇರ್ ಹೋಲ್ಡರ್ ಇಕ್ವಿಟಿ ಮಾಡಿದ್ರು ROE ಬರುತ್ತೆ. ಅದೇ ರೀತಿನೇ ನಾವು ಈ ಡೂಪಂಟ್ ಫಾರ್ಮುಲಾ ಯೂಸ್ ಮಾಡಿದ್ರು ಕೂಡ ಸೇಮ್ ROE ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಹೆಂಗಂದ್ರೆ. ಸೊ ನೀವ್ ಏನ್ ಮಾಡಿ ಅಂತಂದ್ರೆ ಸ್ಕ್ರೀನರ್ ನ ಓಪನ್ ಮಾಡಿ ಓಕೆನಾ. ಸ್ಕ್ರೀನರ್ ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ವರುಣ್ ಬೆವರೇಜಸ್ ಅಂತ ಆಗ್ಲೇ ನಾನು ನಿಮಗೆ ಒಂದ್ಸರಿ ಈ ಕಂಪನಿ ROE ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದೀನಲ್ವಾ, ಸೇಮ್ ಅದೇ ಕಂಪನಿನೇ ಇನ್ನೊಂದ್ಸರಿ ಓಪನ್ ಮಾಡಿದ ತಕ್ಷಣ ನಾನು ನಿಮಗೆ ಡೂಪಂಟ್ ಫಾರ್ಮುಲಾ ಏನ್ ಹೇಳಿದೆ, ಒಂದು ಪ್ರಾಫಿಟ್ ಮಾರ್ಜಿನ್ ಕಂಡುಹಿಡಬೇಕು, ಅದೇ ರೀತಿನೇ ಅಸೆಟ್ ಟರ್ನ್ ಕಂಡುಹಿಡಬೇಕು, ಅದೇ ರೀತಿನೇ ಈ ಕಂಪನಿ ಲಿವರೇಜ್ ಎಷ್ಟು ತಗೊಂಡಿದೆ ಅಂತ ಕಂಡುಹಿಡಬೇಕು. ನಾನು ನಿಮಗೆ ಒಂದೊಂದನ್ನೇ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಈ ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ROE ಬರುತ್ತೆ ಎಕ್ಸಾಕ್ಟ್. ಲೈಕ್ ROE ನ ನಾವು ಲೈಕ್ ನೆಟ್ ಪ್ರಾಫಿಟ್ ಡಿವೈಡ್ ಬೈ ಯಾವ ರೀತಿ ಶೇರ್ ಹೋಲ್ಡರ್ ಇಕ್ವಿಟಿ ಮಾಡಿದ್ವಲ್ವಾ ಅದೇ ರೀತಿನೇ ಬರುತ್ತೆ. ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಪೇಷನ್ಸ್ ಇರಲಿ ಓಕೆನಾ, ಯಾಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಇರೋದ್ರಿಂದ ನಾನು ನಿಮಗೆ ಟೈಮ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಮೊದಲು ಪ್ರಾಫಿಟ್ ಮಾರ್ಜಿನ್ ನ ಕಂಡುಹಿಡಬೇಕಲ್ವಾ. ಪ್ರಾಫಿಟ್ ಮಾರ್ಜಿನ್ ಯಾವ ರೀತಿ ಕಂಡುಹಿಡೋದು ಅಂತಂದ್ರೆ ಸಿಂಪಲ್ ಆಗಿ ಇಲ್ಲಿ ನೆಟ್ ಪ್ರಾಫಿಟ್ ಇದೆಯಲ್ವಾ 3209 ಕೋಟಿ, ಇದನ್ನ ಡಿವೈಡೆಡ್ ಬೈ 22,633 ಕೋಟಿ ಮಾಡಿದ್ರೆ ನಮಗೆ ಪ್ರಾಫಿಟ್ ಮಾರ್ಜಿನ್ ಬರುತ್ತೆ. ಮಲ್ಟಿಪ್ಲೈ ಬೈ 100 ಕೂಡ ಮಾಡಬೇಕು. ಅದನ್ನ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದ್ರೆ 14.14 ಬರುತ್ತೆ. ಇದು ಫಸ್ಟ್ ಕಾಂಪೋನೆಂಟ್ ಆಫ್ ದಿ ಡೋಪಂಟ್ ಫಾರ್ಮುಲಾ. ಇನ್ನೊಂದು ಸೆಕೆಂಡ್ ಏನಂತಂದ್ರೆ ಈಗ ನಾವು ಅಸೆಟ್ ಟರ್ನ್ ಕಂಡುಹಿಡಬೇಕಲ್ವಾ. ಅಸೆಟ್ ಟರ್ನ್ ಕಂಡುಹಿಡಿಯೋದು ಹೆಂಗಂತಂದ್ರೆ ಇಲ್ಲಿ ಸಿಂಪಲ್ ಆಗಿ ನೀವು ಆಡ್ ರೇಷಿಯೋ ಅಂತ ಇದೆಯಲ್ವಾ, ಆಡ್ ರೇಷಿಯೋದಲ್ಲಿ ಹೋಗ್ಬಿಟ್ಟು ಅಸೆಟ್ ಟರ್ನ್ ಅಂತ ಆಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ. ಅಸೆಟ್ ಟರ್ನ್ ಇಲ್ಲಿ ಬಂದ್ಬಿಡುತ್ತೆ 0.89 ಅಂತ. ಇದನ್ನೇ ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು, ಅಥವಾ ಅಸೆಟ್ ಟರ್ನ್ ನೀವು ಪ್ರಾಕ್ಟಿಕಲಿ ಹೋಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ಆ ಕಂಪನಿಯ ಟೋಟಲ್ ಸೇಲ್ಸು ಮತ್ತು ಆ ಕಂಪನಿಯ ಟೋಟಲ್ ಅಸೆಟ್ಸ್ ಹಾಕಿದರೆ ನಿಮಗೆ ಅಸೆಟ್ ಟರ್ನ್ ಬರುತ್ತೆ. ಈ ಕಂಪನಿಯ ಸೇಲ್ಸ್ ಎಷ್ಟಿದೆ ಅಂತಂದರೆ 22,693 ಕೋಟಿ ಇದೆ. ಇದು ನ್ಯೂಮರೇಟ್ರಲ್ಲಿ ಇರುತ್ತೆ. ಇನ್ನು ಡಿನಾಮಿನೇಟ್ರಲ್ಲಿ ಏನಿರುತ್ತೆ ಟೋಟಲ್ ಅಸೆಟ್ಸ್ ಎಷ್ಟಿದೆ ಅಂತ. ಈ ಕಂಪನಿ ಅಸೆಟ್ಸ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ತೋರಿಸಿದೆ 25,541 ಕೋಟಿ ತೋರಿಸಿದೆ. ಸೊ 22,693 ಡಿವೈಡೆಡ್ ಬೈ 25,541 ಮಾಡಿದ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ 0.89 ಬರುತ್ತೆ. ಅದೇ ರೀತಿನೇ ಈಗ ಈ ಕಂಪನಿ ಲಿವರೇಜ್ ಎಷ್ಟು ತಗೊಂಡಿದೆ ಅಂತ ಹೆಂಗ್ ನೋಡೋದು, ಇಲ್ಲೇನೆ ಆಡ್ ಮಾಡಬಹುದು ಓಕೆನಾ. ನೀವು ಡೈರೆಕ್ಟ್ ಆಗಿ ಇಲ್ಲೇನೆ ಆಡ್ ಮಾಡಿದ್ರು ಕೂಡ ನಿಮಗೆ ಬಂದ್ಬಿಡುತ್ತೆ. ಇಲ್ಲಿ ಲಿವರೇಜ್ ಅಂತ ಇದೆಯಲ್ವಾ ನೋಡಿ 1.24 ಟೈಮ್ಸ್ ಅಂತ ತೋರಿಸ್ತಿದೆ. ಬಟ್ ನೀವು ಮ್ಯಾನುವಲ್ ಆಗಿ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ಲಿವರೇಜ್ ಯಾವ ರೀತಿ ನೋಡೋದು ಅಂತಂದ್ರೆ ಈ ಕಂಪನಿ ಟೋಟಲ್ ಅಸೆಟ್ಸ್ ಎಷ್ಟಿದೆ, ಲಿವರೇಜ್ ನ ಫಾರ್ಮುಲಾ ಏನ್ ಮೊದಲು ಹೇಳಿ, ಟೋಟಲ್ ಅಸೆಟ್ಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಇಕ್ವಿಟಿ ಓಕೆನಾ. ಈ ಕಂಪನಿ ಅಸೆಟ್ಸ್ ಎಷ್ಟಿದೆ ಅಂತ ಎಲ್ಲಿ ಗೊತ್ತಾಗುತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೋಗ್ಬೇಕು. ಇಲ್ಲೇ ಇದೆಯಲ್ಲ ಸೇಮ್ ಆವಾಗಲೇ ತೋರಿಸ್ತೆ 25,541 ಕೋಟಿ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಇಕ್ವಿಟಿ ಎಲ್ಲಿ ಗೊತ್ತಾಗುತ್ತೆ, ಶೇರ್ ಹೋಲ್ಡರ್ ಇಕ್ವಿಟಿ ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಇಲ್ಲೇ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇರುತ್ತೆ ಓಕೆನಾ. ಸಾರಿ, ಈ ಇಕ್ವಿಟಿ ಕ್ಯಾಪಿಟಲ್ ಮತ್ತೆ ರಿಸರ್ವ್ಸ್ ನ ಆಡ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತಂದ್ರೆ 19,578 ಕೋಟಿ ಬರುತ್ತೆ. ನೀವು 25,541 ಡಿವೈಡೆಡ್ ಬೈ 19,578 ಕೋಟಿ ಮಾಡಿದ್ರೆ ನಿಮಗೆ 1.3 ಬರುತ್ತೆ. ಬಟ್ ಇಲ್ಲೆಷ್ಟು ತೋರಿಸ್ತಿದೆ ಅಂತಂದ್ರೆ ನೀವು ನೋಡ್ತಿರ್ಬೋದು 1.24 ತೋರಿಸ್ತಿದೆ, 1.24 ತೋರಿಸ್ತಿದೆ. ಇಲ್ಲಿ ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ ಅಂತಂದ್ರೆ 1.3 ಬರುತ್ತೆ. ಅದು ಬ್ಯಾಲೆನ್ಸ್ ಶೀಟ್ ಅಪ್ಡೇಟ್ ಆದಂಗೆ ನಿಮಗೆ ಅದು ಚೇಂಜ್ ಆಗಿ ತೋರಿಸುತ್ತೆ ಓಕೆನಾ. ಲೈಕ್ ನೀವು ನೆಕ್ಸ್ಟ್ ಇಯರ್ ಏನಾದ್ರು ಬ್ಯಾಲೆನ್ಸ್ ಶೀಟ್ ಅಪ್ಡೇಟ್ ಆದ್ರೆ ಮತ್ತೆ ನಿಮಗೆ ಬೇರೆ ತೋರಿಸುತ್ತೆ. ಅದಕ್ಕೆ ನೀವೇ ಮ್ಯಾನುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲಾಂದ್ರೆ ಈ ನಂಬರ್ ತಗೊಂಡ್ರು ಕೂಡ ಅಪ್ರಾಕ್ಸಿಮೇಟ್ಲಿ ನಿಮಗೆ ಸೇಮೇ ಬರುತ್ತೆ. ಈಗ ಈ ಮೂರನ್ನು ಮಲ್ಟಿಪ್ಲೈ ಮಾಡೋಣ. ಯಾವುದು, ಒಂದು ಪ್ರಾಫಿಟ್ ಮಾರ್ಜಿನ್, ಇನ್ನೊಂದು ಅಸೆಟ್ ಟರ್ನ್, ಇನ್ನೊಂದು ಲಿವರೇಜ್. ಪ್ರಾಫಿಟ್ ಮಾರ್ಜಿನ್ ಎಷ್ಟಿತ್ತು 14.14% ಇತ್ತು ಓಕೆನಾ. ಅದೇ ರೀತಿನೇ ಅಸೆಟ್ ಟರ್ನ್ ಎಷ್ಟಿತ್ತು 0.89 ಇತ್ತು. ಅದೇ ರೀತಿನೇ ಲಿವರೇಜ್ ಎಷ್ಟಿತ್ತು 1.3 ಇತ್ತು. ಈ ಮೂರನ್ನು ಕೂಡ ನಾವೇನಾದ್ರೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 16.35 ಬರುತ್ತೆ. ನಾವು ಆವಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ವಾ ಲಾಸ್ಟ್ ಇಯರ್ 2026 ಪ್ರಾಫಿಟ್ ನ ತಗೊಂಡ್ಬಿಟ್ಟು ಸೇಮ್ ಅಷ್ಟೇ ಬಂದಿತ್ತು ತಾನೆ, 16.3 ಬಂದಿತ್ತು. ಇಲ್ಲೂ ಕೂಡ ಅಷ್ಟೇ ಬರುತ್ತೆ. ನೀವು ಈ ಫಾರ್ಮುಲಾನು ಕೂಡ ಹಾಕೊಂಡ್ಬಿಟ್ಟು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಸೇಮ್ ನಿಮಗೆ ROE ಫಾರ್ಮುಲಾನೇ ಬರುತ್ತೆ, ಅಂದ್ರೆ ನೆಟ್ ಪ್ರಾಫಿಟ್ ಡಿವೈಡ್ ಬೈ ಶೇರ್ ಹೋಲ್ಡರ್ ಇಕ್ವಿಟಿನೇ ಬರುತ್ತೆ. ಬಟ್ ಏನಂತಂದ್ರೆ ಇಲ್ಲಿ ಡೋಪಂಟ್ ಇವು ಮೂರು ಫ್ಯಾಕ್ಟರ್ ನ ಯಾಕೆ ಯೂಸ್ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ನಮಗೆ ಈ ಫಾರ್ಮುಲಾನ ಸ್ವಲ್ಪ ಅನಾಲಿಸಿಸ್ ಮಾಡೋಣ. ಈಗ ಒಂದ್ ವೇಳೆ ಯಾವ್ದಾದ್ರು ಒಂದು ಕಂಪನಿಯ ನೆಟ್ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ. ನೆಟ್ ಪ್ರಾಫಿಟ್ ಮಾರ್ಜಿನ್ ಏನಾದ್ರು ಚೆನ್ನಾಗಿದೆ ಅಂತಂದ್ರೆ ಆಬ್ವಿಯಸ್ಲಿ ಆ ಕಂಪನಿಯ ROE ಚೆನ್ನಾಗಿರುತ್ತೆ. ಯಾಕೆ ಹೇಳಿ, ನೆಟ್ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿದೆ ಅಂತಂದ್ರೆ ಆ ಕಂಪನಿಯ ಮಾರ್ಜಿನ್ ಕೂಡ ಚೆನ್ನಾಗಿದೆ ಅಂತ ಅರ್ಥ. ಅದೇ ರೀತಿ ಒಂದೊಂದು ಕಂಪನಿಗಳಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಅವರು ಚೆನ್ನಾಗಿ ಲಿವರೇಜ್ ತಗೊಂಡಿರ್ತಾರೆ. ನಾನು ನಿಮಗೆ ಅವಾಗಲೇ A B ಅಂತ ಬಿಸ್ನೆಸ್ ಕೊಟ್ಟಿದ್ನಲ್ವಾ, ಎಕ್ಸಾಂಪಲ್ ಕೊಟ್ಟಿದ್ನಲ್ವಾ, ಅದರಲ್ಲಿ A ಬಿಸ್ನೆಸ್ ಏನ್ ಮಾಡಿದ್ದ ಅಂತಂದ್ರೆ 2 ಟೈಮ್ಸ್ ಲಿವರೇಜ್ ತಗೊಂಡಿದ್ದ. ಲಿವರೇಜ್ ತಗೊಂಡಿದ್ರಿಂದ ಏನಾಯ್ತು ಅಂತಂದ್ರೆ ಒಂದು ROE 20% ತೋರಿಸ್ತಿತ್ತು. ಅದೇ ರೀತಿನೇ ಇನ್ನೊಂದು ಸ್ವಲ್ಪ ಬಿಸ್ನೆಸ್ ಗಳಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಅವ್ರದ್ದು ಅಸೆಟ್ ಟರ್ನ್ ಚೆನ್ನಾಗಿರುತ್ತೆ. ಅಸೆಟ್ ಟರ್ನ್ ಅಂತಂದ್ರೆ ಏನಂತಂದ್ರೆ ಈಗ ಎಕ್ಸಾಂಪಲ್ ಗೆ ನಿಮ್ದು 100 ರೂಪಾಯಿ ಅಸೆಟ್ ಇದೆಯಾ, ನೀವೇನ್ ಮಾಡ್ತೀರಾ ಅಂತಂದ್ರೆ ಈ 100 ರೂಪಾಯಿ ಅಸೆಟ್ ನ ಯೂಸ್ ಮಾಡ್ಕೊಂಡು 300 ರೂಪಾಯಿ 400 ರೂಪಾಯಿ ಸೇಲ್ಸ್ ಮಾಡ್ತೀರಾ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಡಿಮಾರ್ಟ್. ನಾನು ನಿಮಗೆ ಆಮೇಲೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿಮಾರ್ಟ್ ಏನ್ ಮಾಡ್ತಾನೆ ಅಂತಂದ್ರೆ ಕಡಿಮೆ ಲೈಕ್ ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಡಿಮಾರ್ಟ್ ಅಲ್ಲಿ ಯಾಕೆ ನಿಮಗೆ ಕಡಿಮೆ ಪ್ರೈಸ್ ಗೆ ವಸ್ತುಗಳೆಲ್ಲ ಸಿಗ್ತವೆ ಅಂತಂದ್ರೆ ಅಲ್ಲಿ ಅಸೆಟ್ ಟರ್ನ್ ಚೆನ್ನಾಗಿದೆ. ಒಂದು ಅಸೆಟ್ ಟರ್ನ್ ಯಾಕೆ ಚೆನ್ನಾಗಿದೆ ಅಂತಂದ್ರೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಈಗ ಪಾರ್ಲೇಜಿ ಕಡೆ ಹೋಗ್ತಾನೆ ಹೋಗೋಣ, ಅದು 5 ರೂಪಾಯಿ ಬಿಸ್ಕೆಟ್ 10 ರೂಪಾಯಿ ಬಿಸ್ಕೆಟ್ ಇದೆ ಅಂತ ಇಟ್ಕೊಳ್ಳಿ. ಅವನೇನ್ ಮಾಡ್ತಾನೆ ಅಂತಂದ್ರೆ ಅದನ್ನ 9 ರೂಪಾಯಿ ತರ್ತಾನೆ. 9 ರೂಪಾಯಿ ತಂದ್ಬಿಟ್ಟು ಅವ್ನು ನಿಮಗೆ 10 ರೂಪಾಯಿ ಮಾಡ್ತಾನೆ. 10 ರೂಪಾಯಿ ಮಾರ್ಬಿಟ್ಟು
ಲೈಕ್ ಬೇಗ ಮಾರ್ಬಿಡ್ತಾನೆ, ಒಂದು ವಾರದಲ್ಲೇ ಮುಗಿಸ್ಬಿಡ್ತಾನೆ. ಅವ್ನು ಮತ್ತೆ ಏನ್ ಮಾಡ್ತಾನೆ ಅಂತ ಅವ್ನು ಬೇಗ ಬೇಗ ಅದು ಮಾರ್ತಿರೋದ್ರಿಂದ ಮತ್ತೆ ಇನ್ನೊಂದ್ಸರಿ ಹೋಗ್ಬಿಟ್ಟು ಸಪ್ಲೈಯರ್ ಹತ್ರ ಕೇಳ್ತಾನೆ ನನಗೆ ಮಾಲ್ ಬೇಕು ಅಂತ. ಈ ತರ ಬೇಗ 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 ಸೆಲ್ಫ್ ನ ಖಾಲಿ ಮಾಡ್ತಿರೋದ್ರಿಂದ ಒಂದು ಅಸೆಟ್ ಟರ್ನ್ ಚೆನ್ನಾಗಿದೆ. ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಓಕೆನಾ. ಅಸೆಟ್ ಟರ್ನ್ ಯಾವ ರೀತಿ ಚೆನ್ನಾಗಿರೋದ್ರಿಂದ ಅವ್ರದ್ದು ROE ಕೂಡ ಚೆನ್ನಾಗಿರುತ್ತೆ, ಅದಕ್ಕೆ ಅವ್ರಿಗೆ ವ್ಯಾಲ್ಯೂಯೇಷನ್ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಈ ಮೂರು ಮೇನ್ ಕಾಂಪೋನೆಂಟ್, ಒಂದು ನೆಟ್ ಪ್ರಾಫಿಟ್ ಮಾರ್ಜಿನ್ ಆದ್ರೂ ಚೆನ್ನಾಗಿರ್ಬೇಕು, ಇಲ್ಲ ನಿಮ್ದು ಅಸೆಟ್ ಟರ್ನ್ ಆದ್ರೂ ಚೆನ್ನಾಗಿರ್ಬೇಕು, ಇಲ್ಲ ನಿಮ್ದು ಲಿವರೇಜ್ ಆದ್ರೂ ಲಿವರೇಜ್ ತಗೊಳ್ಳೋ ಕೆಪಬಿಲಿಟಿನಾದ್ರೂ ಸರಿಯಾಗಿರ್ಬೇಕು. ಅವಾಗ ಮಾತ್ರ ನಿಮ್ಮ ಕಂಪನಿ ROE ಚೆನ್ನಾಗಿರುತ್ತೆ. ROE ಚೆನ್ನಾಗಿದೆ ಅಂತಂದ್ರೆ ಆಬ್ವಿಯಸ್ಲಿ ನಿಮಗೆ ಇನ್ವೆಸ್ಟರ್ ಹೈ ವ್ಯಾಲ್ಯೂಯೇಷನ್ ಕೊಟ್ಟೆ ಕೊಡ್ತಾನೆ. ಈಗ ಫಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ, ಏನಂತಂದ್ರೆ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿರೋದು. ಓಕೆನಾ, ನಾನು ರೀಸೆಂಟ್ ಆಗಿ ಸ್ವಲ್ಪ ಕಂಪನಿಗಳನ್ನ ಅನಾಲಿಸಿಸ್ ಮಾಡ್ತಿದ್ದೀನಿ. ಅದರಲ್ಲಿ ನಾನು ಪಿಯರ್ ಟು ಪಿಯರ್ ಅನಾಲಿಸಿಸ್ ಮಾಡುವಾಗ 2 ಕಂಪನಿಗಳು ನನಗೆ ಸಿಕ್ಕಿದ್ದು ಯಾವುದು ಅಂತಂದ್ರೆ, ಒಂದು ಸುರಕ್ಷಾ ಡಯಾಗ್ನೋಸ್ಟಿಕ್ಸ್, ಇನ್ನೊಂದು ವಿಜಯ ಡಯಾಗ್ನೋಸ್ಟಿಕ್ಸ್. ಓಕೆನಾ, ಎರಡು ಕೂಡ ಸೇಮ್ ಇಂಡಸ್ಟ್ರಿನಲ್ಲೇ ವರ್ಕ್ ಮಾಡ್ತಿದ್ದಾವೆ. ಈ ವಿಜಯ ಡಯಾಗ್ನೋಸ್ಟಿಕ್ಸ್ ಸ್ವಲ್ಪ ದೊಡ್ಡದಾಗಿರೋ ಕಂಪನಿ, ಸ್ವಲ್ಪ ಅಂತಂದ್ರೆ ಒಂದು 2 to 3 times ಸುರಕ್ಷಾ ಡಯಾಗ್ನೋಸ್ಟಿಕ್ ಕಂಪೇರ್ ಮಾಡಿದ್ರೆ ದೊಡ್ಡ ಕಂಪನಿ. ಈ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಒಂದು 2-3% ಅಲ್ಲ 2-3 ಪಟ್ಟು ಚಿಕ್ಕ ಕಂಪನಿ. ಓಕೆನಾ, ಇದು ಕೋಲ್ಕತ್ತಾದಲ್ಲೇ ಆಪರೇಟ್ ಮಾಡುತ್ತೆ, ಅಷ್ಟೇ ಆಪರೇಟ್ ಮಾಡುತ್ತೆ. ಇದು ವಿಜಯ ಡಯಾಗ್ನೋಸ್ಟಿಕ್ಸ್ ಸ್ವಲ್ಪ ಆಲ್ ಓವರ್ ಇಂಡಿಯಾದಲ್ಲಿ ಆಪರೇಟ್ ಮಾಡುತ್ತೆ, ಬಟ್ ಪ್ರಿಡಾಮಿನೆಂಟ್ಲಿ ಇದು ಕೂಡ ಸೌತ್ ಇಂಡಿಯಾದಲ್ಲೇನೆ ಲೈಕ್ ಆಪರೇಟ್ ಮಾಡುತ್ತೆ. ಓಕೆನಾ, ಈಗ ಇವೆರಡು ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ತೋರಿಸ್ತೀನಿ ನಾನು ನಿಮ್ಗೆ. ಸಿಂಪಲ್ ಆಗಿ ನೀವೇ ನೋಡಿ, ನೀವೇನ್ ಮಾಡಿ ಅಂತಂದ್ರೆ ಸ್ಕ್ರೀನರಿಗೆ ಬನ್ನಿ. ಓಕೆನಾ, ಸ್ಕ್ರೀನರಿಗೆ ಬಂದ್ಬಿಟ್ಟು ವಿಜಯ ಡಯಾಗ್ನೋಸ್ಟಿಕ್ಸ್ ಅಂತ ಸರ್ಚ್ ಮಾಡಿ. ಓಕೆನಾ, ವಿಜಯ ಡಯಾಗ್ನೋಸ್ಟಿಕ್ ಬಿಸ್ನೆಸ್ ಅಂದ್ರೆ ನಾನು ಆಲ್ರೆಡಿ ಒಂದ್ಸರಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಓಕೆನಾ, ಈ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಬಿಸ್ನೆಸ್ ನ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ನಮ್ಮ ಚಾನಲ್ ಅಲ್ಲೇ ವಿಡಿಯೋ ಇದೆ, ಡಯಾಗ್ನೋಸ್ಟಿಕ್ ಸೆಕ್ಟರ್ ಯಾವ ರೀತಿ ವರ್ಕ್ ಆಗುತ್ತೆ, ಅದರಲ್ಲಿ ಪ್ಯಾಥಾಲಜಿ ಅಂದ್ರೇನು, ರೇಡಿಯಾಲಜಿ ಅಂದ್ರೇನು, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅದನ್ನ ವಿಡಿಯೋ ಕೂಡ ಹೋಗಿ ನೋಡ್ಬೋದು. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಕೂಡ ಮಾಡ್ತಿದ್ದೀನಿ, ಲೈಕ್ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾಕೆ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ವಿಡಿಯೋನ ಲೈಕ್ ಕಂಪನಿನ ಇಟ್ಕೊಂಡಿದ್ದೀವಿ ಅಂತ ಅವಾಗಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಿಮ್ಗೆ ಏನಾದರೂ ಈ ಡಯಾಗ್ನೋಸ್ಟಿಕ್ ಸೆಕ್ಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಏನಾದರೂ ತಿಳ್ಕೊಬೇಕಂತಂದ್ರೆ ನಾನು ಹಿಂದೆ ವಿಡಿಯೋ ಮಾಡಿದ್ದೀನಿ, ಡಯಾಗ್ನೋಸ್ಟಿಕ್ ಸೆಕ್ಟರ್ನ ಅನಾಲಿಸಿಸ್ ಮಾಡಿ, ಆ ವಿಡಿಯೋನು ಕೂಡ ನೋಡಬಹುದು. ಈಗ ನಾನು ವಿಜಯ ಡಯಾಗ್ನೋಸ್ಟಿಕ್ಸ್ ನ ಓಪನ್ ಮಾಡಿದ್ದೀನಿ. ಓಕೆನಾ, ನೋಡಿ 5% ಮೇಲ್ ಕೂಡ ಹೋಗಿದೆ. ಈಗ ಏನ್ ಮಾಡ್ತೀನಿ ಅಂತಂದ್ರೆ ನಾನು P&L ಸ್ಟೇಟ್ಮೆಂಟ್ ಗೆ ಬರ್ತೀನಿ. ಓಕೆನಾ, P&L ಸ್ಟೇಟ್ಮೆಂಟ್ ಅಲ್ಲಿ ನೀವು ನೋಡ್ತಿರ್ಬೋದು, ಈ 2026 ಆಲ್ರೆಡಿ ಇದು ರಿಸಲ್ಟ್ ಅನೌನ್ಸ್ ಆಗ್ಬಿಟ್ಟಿದೆ. ಈ ಕಂಪನಿ 2026 ಬರೋಬ್ಬರಿ 814 ಕೋಟಿ ಸೇಲ್ಸ್ ಮಾಡಿದೆ. ಅದೇ ರೀತಿನೇ ಈ ಕಂಪನಿ ಮಾರ್ಜಿನ್ ನೋಡಿ, ಮಾರ್ಜಿನ್ ಎಷ್ಟಿದೆ, 41% ಇದೆ. ಅದೇ ರೀತಿನೇ ಪ್ರಾಫಿಟ್ ಎಷ್ಟು ಮಾಡಿದೆ, 173 ಕೋಟಿ ಮಾಡಿದೆ. ಈಗ ಈ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಯಾವ ರೀತಿ ಕಂಡುಹಿಡಿಯೋದು, ಪ್ರಾಫಿಟ್ ಮಾರ್ಜಿನ್ ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ 173 ಕೋಟಿ ಡಿವೈಡೆಡ್ ಬೈ 814 ಕೋಟಿ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 21.25 ಬರುತ್ತೆ. ಅಂದ್ರೆ ಆಲ್ಮೋಸ್ಟ್ 21% ನಮಗೆ ಪ್ರಾಫಿಟ್ ಮಾರ್ಜಿನ್ ಇದೆ. ಅದಕ್ಕೇನೆ ಈ ಕಂಪನಿ ಪಿ ರೇಷಿಯೋ ನೋಡಿ, ಪಿ ರೇಷಿಯೋ ಎಷ್ಟಿದೆ, ಈ ಕಂಪನಿ ಪಿ ರೇಷಿಯೋ 79, ಆಲ್ಮೋಸ್ಟ್ 80 ಇದೆ. ಅದೇ ರೀತಿನೇ ಈ ಕಂಪನಿ ROE ಎಷ್ಟಿದೆ, ಆಲ್ಮೋಸ್ಟ್ 20% ಇದೆ. ಯಾಕಂತಂದ್ರೆ ಈ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಸಾಲಿಡ್ ಆಗಿದೆ. ಅದೇ ರೀತಿನೇ ಇವ್ರ ಕಾಂಪಿಟೇಟರ್ ಒಬ್ರು ಇದ್ದಾರೆ, ಯಾರು ನಾನು ನಿಮಗೆ ಅವಾಗಲೇ ಹೇಳಿದೆ, ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಅಂತ. ಈ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ನೋಡೋಣ. ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ ಅಂತ ಹೆಂಗ್ ಗೊತ್ತಾಗುತ್ತೆ, ನೀವೇ ನೋಡಿ. TTM ರಿಸಲ್ಟ್ಸ್ ಇದೆಯಾ, TTM ರಿಸಲ್ಟ್ಸ್ ಈ ಕಂಪನಿಯ TTM ಪ್ರಾಫಿಟ್ ಎಷ್ಟಿದೆ ಅಂತಂದ್ರೆ 32 ಕೋಟಿ ಇದೆ. ಈ ಕಂಪನಿಯ TTM ಸೇಲ್ಸ್ ಎಷ್ಟಿದೆ ಅಂತಂದ್ರೆ 294 ಕೋಟಿ ಇದೆ. ಈಗ ಈ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ತೆಗೆದ್ರೆ ನಮ್ಗೆ ಎಷ್ಟು ಬರುತ್ತೆ, 10.88 ಬರುತ್ತೆ. ಅಂದ್ರೆ ವಿಜಯ ಡಯಾಗ್ನೋಸ್ಟಿಕ್ ಕಂಪೇರ್ ಮಾಡಿದ್ರೆ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಆಲ್ಮೋಸ್ಟ್ ಹಾಫ್ ಇದೆ. ಹಾಫ್ ಇರೋದ್ರಿಂದ ಅದಕ್ಕೆ ನೀವು ನೋಡಿ ಇಲ್ಲಿ ಏನಂತಂದ್ರೆ ಈ ಕಂಪನಿಯ ವ್ಯಾಲ್ಯೂಯೇಷನ್ ಎಷ್ಟು ಕೊಡ್ತಿದ್ದಾರೆ, 47 ಕೊಡ್ತಿದ್ದಾರೆ. ಅದಕ್ಕೆ ಆಲ್ಮೋಸ್ಟ್ 80 ಕೊಡ್ತಿದ್ರು, ಇದಕ್ಕೆ ಕೇವಲ 47 ಕೊಡ್ತಿದ್ದಾರೆ. ಅದಕ್ಕೆ ಈ ಕಂಪನಿಯ ROE ಎಷ್ಟಿದೆ, 16.5% ROE ಇದೆ. ಆ ಕಂಪನಿಯ ROE ಎಷ್ಟಿತ್ತು, ಆಲ್ಮೋಸ್ಟ್ 20% ಇತ್ತು. ಯಾಕಂತಂದ್ರೆ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇದೆ ಆಸ್ ಕಂಪೇರ್ ಟು ವಿಜಯ ಡಯಾಗ್ನೋಸ್ಟಿಕ್. ಅದಕ್ಕೇನೆ ಈ ಕಂಪನಿಯ ROE ಸೂಪರ್ ಡೂಪರ್ ಆಗಿ ತೋರಿಸ್ತಿದೆ ಆಸ್ ಕಂಪೇರ್ ಟು ಸುರಕ್ಷಾ ಡಯಾಗ್ನೋಸ್ಟಿಕ್ಸ್. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಈ ಡೂಪಾಂಟ್ ಅನಾಲಿಸಿಸ್ ಅಲ್ಲಿ ದಿಸ್ ಇಸ್ ಒನ್ ಆಫ್ ದಿ ಫ್ಯಾಕ್ಟರ್. ಓಕೆನಾ, ಒಂದೊಂದು ಕಂಪನಿಗಳಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿರಲ್ಲ, ಅಸೆಟ್ ಟರ್ನ್ ಚೆನ್ನಾಗಿರುತ್ತೆ, ಇಲ್ಲ ಲಿವರೇಜ್ ಚೆನ್ನಾಗಿರುತ್ತೆ. ಅದಕ್ಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಈಗ ಡಿಮಾರ್ಟ್ ತಗೊಳ್ಳೋಣ. ಓಕೆನಾ, ಡಿಮಾರ್ಟ್ಗೆ ಅವೆನ್ಯೂ ಸೂಪರ್ ಮಾರ್ಟ್ ಅಂತಾನು ಕರೀತಾರೆ. ನೀವು ಡಿಮಾರ್ಟ್ ಅಂತ ಸರ್ಚ್ ಮಾಡಿದ್ರು ಕೂಡ ಈ ಅವೆನ್ಯೂ ಸೂಪರ್ ಮಾರ್ಟ್ ಬರುತ್ತೆ. ಓಕೆನಾ, ಈ ಕಂಪನಿಯ ROE ಎಷ್ಟಿದೆ ನೀವೇ ನೋಡಿ, 13% ಇದೆ. ಏನು ಅಂತ ಸೂಪರ್ ಡೂಪರ್ ಏನು ROE ಅಲ್ಲ, ಬಟ್ ROE 13% ಇದೆ. ಈ ROE 13% ಇರೋದಕ್ಕೆ ಮೇನ್ ಆಗಿ ಏನ್ ಕಾಂಟ್ರಿಬ್ಯೂಷನ್ ಇದೆ ಅಂತಂದ್ರೆ ಅಸೆಟ್ ಟರ್ನ್ ಈ ಕಂಪನಿದು ಚೆನ್ನಾಗಿದೆ. ಅಸೆಟ್ ಟರ್ನ್ ಎಲ್ಲಿ ಗೊತ್ತಾಗುತ್ತೆ ನೋಡಿ, ಇಲ್ಲೇ ನೋಡಿ. ಈ ಕಂಪನಿ ಅಸೆಟ್ ಟರ್ನ್ ಎಷ್ಟಿದೆ ಅಂತಂದ್ರೆ ನಾನು ಅವಾಗಲೇ ಆಡ್ ಮಾಡಿಟ್ಟಿದ್ದೀನಿ, 2.56 ಇದೆ. ಇದರ ಅರ್ಥ ಏನಂತಂದ್ರೆ ಈ ಕಂಪನಿ ಹತ್ರ ₹1 ಅಸೆಟ್ ಇದ್ರೆ ಈ ₹1 ಅಸೆಟ್ ₹2.5 ಜನರೇಟ್ ಮಾಡ್ತಿದೆ. ಅದೇ ರೀತಿ ಇವ್ರ ಕಾಂಪಿಟೇಟರ್ಸ್ ನೋಡೋಣ. ಈ ಕಂಪನಿ ಪಿ ಎಷ್ಟಿದೆ ನೀವೇ ನೋಡಿ, 96 ಇದೆ.
ಓಕೆನಾ. ಈ ಕಂಪನಿಯ ಪಿಯರ್ಸ್ ನೋಡೋಣ. ಪಿಯರ್ಸ್ ನೋಡಿ, ಅವೆನ್ಯೂ ಸೂಪರ್ ಮಾರ್ಟ್ ಕೆಳಗಡೆ ವಿಶಾಲ್ ಮೆಗಾ ಮಾರ್ಟ್ ಇದೆ. ವಿಶಾಲ್ ಮೆಗಾ ಮಾರ್ಟ್ ನ ಅಸೆಟ್ ಟರ್ನ್ ಎಷ್ಟಿದೆ? 1.16% ಇದೆ. ಸೇಮ್ ಬಿಸ್ನೆಸ್ ಮಾಡಲ್, ಸ್ವಲ್ಪ ಏನೋ ಟ್ವೀಕ್ ಇರ್ಬೋದು, ಸೇಮ್ ಬಿಸ್ನೆಸ್ ಮಾಡಲ್, ಬಟ್ ಅಸೆಟ್ ಟರ್ನ್ ಎಷ್ಟಿದೆ? 1.16% ಇದೆ. ಅದೇ ರೀತಿನೇ ವಿ ಮಾರ್ಟ್ ರಿಟೇಲ್ ಅಂತಿದೆ. ಈ ಕಂಪನಿ ಅಸೆಟ್ ಟರ್ನ್ ಎಷ್ಟಿದೆ? 1.46 ಇದೆ. ಬೇರೆ ಯಾವ ಕಂಪನಿಯ ನೀವು ಅಸೆಟ್ ಟರ್ನ್ ನೋಡಿದ್ರು ಕೂಡ ಈ ಡಿಮಾರ್ಟ್ ಗಿಂತ ಕಡಿಮೆನೇ ಇದೆ. ಅದಕ್ಕೇನೆ ಲೈಕ್ ಡಿಮಾರ್ಟ್ ಜಾಸ್ತಿ ಅಸೆಟ್ ಟರ್ನ್ ಇರೋದ್ರಿಂದ ಆ ಕಂಪನಿಯ ROE 13% ತೋರಿಸ್ತಿದೆ. ಅಸೆಟ್ ಟರ್ನ್ ಚೆನ್ನಾಗಿರೋ ಕಾರಣಕ್ಕೇನೆ ROE ಚೆನ್ನಾಗಿ ಆಗ್ಬಹುದು ಅಂತ ಈ ಕಂಪನಿಯ ಪಿ ರೇಷಿಯೋನು ಕೂಡ 90, ಆಲ್ಮೋಸ್ಟ್ 100-120 ಕೂಡ ಟ್ರೇಡ್ ಆಗುತ್ತೆ. ಈಗ ಈ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿ ಬಂದು ಡಿಸ್ಟರ್ಬ್ ಮಾಡ್ತಿರೋದ್ರಿಂದ ಈ ಕಂಪನಿಯ ಪಿ ನ ಹೊಡೆದಾಕಿದ್ದಾರೆ. ಬೇಕಿದೆ ಆದ್ರೆ ನೀವೇ ಇಲ್ಲೇ ಚಾರ್ಟ್ ಅಲ್ಲೇ ನೋಡಿ, ಈ ಕಂಪನಿಯ ಪಿ ಎಷ್ಟು ಇರ್ತಿತ್ತು ಮೊದಲು ನೋಡಿ, 300 ಈ ತರ ಎಲ್ಲ 300 ನಿಯರ್ ಎಲ್ಲ ಇರ್ತಿತ್ತು. ಈ 127 ಮತ್ತೆ ತಿರ್ಗಾ ಆಲ್ಮೋಸ್ಟ್ 100 ಮೇಲ್ಗಡೆನೆ ಇರ್ತಿತ್ತು. ಈ ಕೆಳಗಡೆ ಬಂದಿದೆ, ಮತ್ತೆ ರಿಕವರಿ ಆಗ್ತಿದೆ. ಸೊ ದಿಸ್ ಇಸ್ ದ ಸೆಕೆಂಡ್ ಫ್ಯಾಕ್ಟರ್. ಇನ್ನು ಮೂರನೇ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಲಿವರೇಜ್ ತಗೊಂಡಿರೋದು. ಲಿವರೇಜ್ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಅದಾನಿ ಗ್ರೀನ್ ಅಂತ ಒಂದು ಕಂಪನಿ ಇದೆ. ಓಕೆನಾ, ಅದಾನಿ ಗ್ರೀನ್ ಕಂಪನಿ ಓಪನ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸಿಂಪಲ್ ಆಗಿ. ಇಲ್ಲಿ ನೋಡಿ, ನಾನು ನಿಮ್ಗೆ ಏನ್ ಹೇಳಿದೆ, 3 ಫ್ಯಾಕ್ಟರ್ ಚೆನ್ನಾಗಿರ್ಬೇಕು. ಯಾವ್ದಾದ್ರು ಒಂದು ಕಂಪನಿನಲ್ಲಿ ROE ಏನಾದ್ರು ಚೆನ್ನಾಗಿರ್ಬೇಕು, ಆ ಕಂಪನಿಗೆ ಒಳ್ಳೆ ವ್ಯಾಲ್ಯೂಯೇಷನ್ ಏನಾದ್ರು ಸಿಗ್ಬೇಕಂತಂದ್ರೆ. ಆಬ್ವಿಯಸ್ಲಿ ನಿಮ್ದು ROE ಚೆನ್ನಾಗಿದೆ ಅಂದ್ರೆ ನಿಮಗೆ ವ್ಯಾಲ್ಯೂಯೇಷನ್ ಚೆನ್ನಾಗಿ ಕೊಡ್ತಾರೆ. ಓಕೆನಾ, ROE ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ಗೆ ಹೆಂಗೆ ವ್ಯಾಲ್ಯೂಯೇಷನ್ ಕೊಡ್ತಾರೆ? ಓಕೆನಾ, ಈ ಕಂಪನಿನಲ್ಲಿ ಏನಂತಂದ್ರೆ ಒಂದು ಅಸೆಟ್ ಟರ್ನ್ ಚೆನ್ನಾಗಿಲ್ಲ. ಯಾಕಂತಂದ್ರೆ ಇದು ಇನ್ಫ್ರಾಸ್ಟ್ರಕ್ಚರ್ ಹೆವಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದೆ. ಅದೇ ರೀತಿನೇ ಪ್ರಾಫಿಟ್ ಮಾರ್ಜಿನ್ ಕೂಡ ಚೆನ್ನಾಗಿಲ್ಲ. ನಾನು ನಿಮಗೆ ತೋರಿಸ್ತೀನಿ ಬೇಕಾದ್ರೆ. P&L ಸ್ಟೇಟ್ಮೆಂಟ್ ಹೋಗಿ ಈ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ ನಾವೇ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಈ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ? 15.3% ಅಷ್ಟೇ ಇದೆ. ಲೈಕ್ 15% ಅಷ್ಟೇ ಇದೆ. ಓಕೆನಾ, ಅಂದ್ರೆ ಲೈಕ್ ಸೂಪರ್ ಡೂಪರ್ ಆಗಿ ಏನು ಪ್ರಾಫಿಟ್ ಮಾರ್ಜಿನ್ ಇಲ್ಲ. ಅದೇ ರೀತಿನೇ ಈ ಕಂಪನಿ ಅಸೆಟ್ ಟರ್ನ್ ಎಷ್ಟಿದೆ? ಅಸೆಟ್ ಟರ್ನ್ ಕೂಡ ನೀವು ನೋಡ್ತಿರ್ಬೋದು, ಇಲ್ಲಿ ಕಾಣ್ತಿದೆ ಅಂತ ಅನ್ಕೊಂಡಿದೀನಿ, ಕೇವಲ 0.1% ಅಷ್ಟೇ ಇದೆ. ಬಟ್ ಈ ಕಂಪನಿಯ ಲಿವರೇಜ್ ಎಷ್ಟಿದೆ ನೀವು ಇಲ್ಲೇ ನೋಡ್ತಿರ್ಬೋದು ಅಂತ ಅನ್ಕೊಂಡಿದೀನಿ. ಈ ಕಂಪನಿ ಲಿವರೇಜ್ ಎಷ್ಟಿದೆ ಅಂತಂದ್ರೆ 6.38 ಟೈಮ್ಸ್ ಇದೆ. ಅಂದ್ರೆ ಈ ಕಂಪನಿ ಹತ್ರ ಏನಾದ್ರು 100 ರೂಪಾಯಿ ಅಸೆಟ್ ಇದ್ರೆ, 100 ರೂಪಾಯಿ ಶೇರ್ ಹೋಲ್ಡರ್ ದುಡ್ಡು ಏನಾದ್ರು ಇದ್ರೆ, ಈ ಕಂಪನಿ 600 ರೂಪಾಯಿ ಎಕ್ಸ್ಟ್ರಾ ಸಾಲ ತಗೊಂಡಿದೆ. ಸಾಲ ತಗೊಂಡು ಜಾಸ್ತಿ ರಿಟರ್ನ್ ತೆಗಿತಿದೆ. ಅದಕ್ಕೇನೆ ಈ ಕಂಪನಿಯ ROE ಎಷ್ಟು ತೋರಿಸ್ತಿದೆ ಅಂತಂದ್ರೆ 11.3 ತೋರಿಸ್ತಿದೆ. 11.3 ಇದೇನು ಸೂಪರ್ ಡೂಪರ್ ROE ಅಲ್ಲ. ಬಟ್ ROE ಗೆ ಮೇನ್ ಕಾಂಟ್ರಿಬ್ಯೂಷನ್ ಯಾರು ಮಾಡ್ತಿದ್ದಾರೆ ಅಂತಂದ್ರೆ ಈ ಲಿವರೇಜ್ ತಗೊಂಡಿರೋ ಫ್ಯಾಕ್ಟರ್ ಮಾಡ್ತಿದೆ. ಬಿಟ್ರೆ ಲಿವರೇಜ್ ಇಲ್ಲ ಅಂತಂದ್ರೆ, ಒಂದ್ ವೇಳೆ ಈ ಕಂಪನಿ ಏನಾದ್ರು ಲಿವರೇಜ್ ಈಗ 6.3 ಇದೆಯಾ, ಇದೇನಾದ್ರು ಬರೀ 3 ಅಂದ್ರೆ ಹಾಫ್ ಏನಾದ್ರು ಕಡಿಮೆ ಆದ್ರೆ, ಇವ್ರಿಗೆ 600 ರೂಪಾಯಿ ಸಾಲ ಕೊಡ್ತಿದ್ರಲ್ವಾ ಮೊದಲು, ಅದ್ರಲ್ಲಿ ಏನಾದ್ರು ಇವರು ಹಾಫ್ ಕಟ್ ಮಾಡಿದ್ರೆ ಅಂದ್ರೆ 300 ರೂಪಾಯಿ ಸಾಲ ಸಿಗಕ್ಕೆ ಸ್ಟಾರ್ಟ್ ಆದ್ರೆ ಈ ಕಂಪನಿ ROE ಡಬಾಕ್ ಅಂತ ಕೆಳಗಡೆ ಬೀಳುತ್ತೆ. ಸೊ ಐ ಹೋಪ್ ನಿಮಗೆ ಬೇಸಿಕ್ ಆಗಿ ಈ ಡೂಪಂಟ್ ಫ್ಯಾಕ್ಟರ್, ಡೂಪಂಟ್ ಅನಾಲಿಸಿಸ್ ಅಂದ್ರೆ ಏನಂತ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮೇನ್ ಆಗಿ ಇನ್ನೂ ಕೊನೆಗೂ ಹೇಳ್ತೀನಿ ನಾನು ಏನಂತಂದ್ರೆ, ಯಾವ್ದಾದ್ರು ಒಂದು ಕಂಪನಿಯ ROE ಯಾವ್ದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂತಂದ್ರೆ, ಒಂದು ಪ್ರಾಫಿಟ್ ಮಾರ್ಜಿನ್ ಸಾಲಿಡ್ ಆಗಿರಬೇಕು. ಪ್ರಾಫಿಟ್ ಮಾರ್ಜಿನ್ ಸಾಲಿಡ್ ಆಗಿದೆ ಅಂತಂದ್ರೆ ಆ ಕಂಪನಿಯ ROE ಆಟೋಮೆಟಿಕಲಿ ಚೆನ್ನಾಗಿರುತ್ತೆ. ಅಥವಾ ಆ ಕಂಪನಿಯ ಅಸೆಟ್ ಟರ್ನ್ ಸೂಪರ್ ಆಗಿರಬೇಕು. ಅಸೆಟ್ ಟರ್ನ್ ಅಂತಂದ್ರೇನು, ಈಗ ನಿನ್ನ ಹತ್ರ ಏನಾದ್ರು 100 ರೂಪಾಯಿ ಅಸೆಟ್ ಇದೆ ಅಂದ್ರೆ ನೀನ್ ಬೇಗ ಅದಕ್ಕೆ 500 ರೂಪಾಯಿ 600 ರೂಪಾಯಿ 100 ರೂಪಾಯಿ ಯೂಸ್ ಮಾಡ್ಕೊಂಡು 500 ರೂಪಾಯಿ 600 ರೂಪಾಯಿ ನೀವು ಸೇಲ್ಸ್ ಮಾಡ್ತಿರ್ಬೇಕು. ಇಲ್ಲ ಅಂತಂದ್ರೆ ನಿನ್ ಕಡೆ ಲೆವರೇಜ್ ತಗೊಳ್ಳೋ ಕೆಪಾಸಿಟಿ ಇರಬೇಕು. ಐ ಹೋಪ್ ನಿಮಗೆ ಬೇಸಿಕ್ ಆಗಿ ಈ ROE ಅಂದ್ರೇನು, ಇದನ್ನ ಯಾವ ರೀತಿ ಅನಾಲಿಸಿಸ್ ಮಾಡೋದು ಅಂತ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನಿಮಗೆ ಹೋಮ್ವರ್ಕ್ ಏನಂತಂದ್ರೆ, ಇನ್ಫೋಸಿಸ್ ಕಂಪನಿ ಇದೆಯಲ್ವಾ, ಇನ್ಫೋಸಿಸ್ ಕಂಪನಿಯ ROE ಎಷ್ಟಿದೆ ಅಂತ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕು. ನೆಟ್ ಪ್ರಾಫಿಟ್ ಡಿವೈಡ್ ಬೈ ಶೇರ್ ಹೋಲ್ಡರ್ ಇಕ್ವಿಟಿ ಎಲ್ಲರೂ ಮಾಡ್ತಾರೆ. ಬಟ್ ಡೂಪೆಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾನು ನಿಮಗೆ ಹೇಳಿದ್ದೀನಿ. ಇದನ್ನ ಯೂಸ್ ಮಾಡ್ಕೊಂಡು ಈ ಕಂಪನಿಯ ROE ಇಷ್ಟಿದೆಯಲ್ಲ, ಫಾರ್ ಎಕ್ಸಾಂಪಲ್ 25-30 ಇದೆ ಅಂತ ಇಟ್ಕೊಳ್ಳಿ. ಈ 30 ಇರ್ಲಿಕ್ಕೆ ಇದಕ್ಕೆ ಏನು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ? ಪ್ರಾಫಿಟ್ ಮಾರ್ಜಿನ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ಯಾ, ಅಸೆಟ್ ಟರ್ನ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ಯಾ, ಇಲ್ಲ ಲಿವರೇಜ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ಯಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕು. ಅದೇ ರೀತಿ ಏರ್ಟೆಲ್, ಭಾರತೀಯ ಏರ್ಟೆಲ್ ಕಂಪನಿ ಇದೆಯಲ್ವಾ, ಈ ಕಂಪನಿಯ ROE ಕೂಡ ಕಂಡು ಹಿಡಿದ್ಬಿಟ್ಟು ನನಗೆ ಈ 3 ಫ್ಯಾಕ್ಟರ್ ಅಲ್ಲಿ ಯಾವ ಫ್ಯಾಕ್ಟರ್ ಈ ROE ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ಈ ಪ್ರಾಫಿಟಬಿಲಿಟಿ ಮೆಟ್ರಿಕ್ಸ್ ಅಂದ್ರೆ ROE ಅಂದ್ರೆ ಏನಂತ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ROC ಅಂದ್ರೆ ಏನು, ROC ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಅದನ್ನ ಯಾವ ರೀತಿ ನಾವು ಡೈಸೆಕ್ಟ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಕೀಪ್ ಲರ್ನಿಂಗ್.